ಜೀವಿಗಳನ್ನು ರಕ್ಷಿಸುವ ಮಹಾತಾಯಿಯಮ್ಮ ನೀನು. ಅದರಂತೆ ದುಷ್ಟರನ್ನು ಕೂಡ ಸಂಹರಿಸಬೇಕು. ನಮ್ಮಂತ ಸತ್ಯವಂತರನ್ನು ನಿನ್ನ ಮಡಿಲಿನಲ್ಲಿ ಹಾಕಿ ರಕ್ಷಿಸುತ್ತಾಯಿ. ಅಷ್ಟೇ ಅಲ್ಲ, ಜಗತ್ತಿಗೆ ಅನ್ನ ಹಾಕುವ ನನ್ನ ಗಂಡ ರೈತ ಅಂತ ನನ್ನ ಗಂಡನಿಗೆ ರಟ್ಟೆಯಲ್ಲಿ ಶಕ್ತಿ ಕೊಟ್ಟು ಅವನನ್ನು ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಅಷ್ಟೇ ಅಲ್ಲ, ಯಾವುದೋ ಒಂದು ಕಾರಣಕ್ಕಾಗಿ ಸಕಲ ಆಸ್ತಿಯನ್ನು ಕಳೆದುಕೊಂಡಿರುವ ನನ್ನ ಮೈದನರು ಈಗ ಕಷ್ಟದಲ್ಲಿದ್ದಾರೆ. ಅವರನ್ನು ಕೂಡ ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು. ಆ ಲಕ್ಷ್ಮಿಯ ಮುಂದೆ ನಿನ್ನ ಮನದ ಆಸೆಯನ್ನು ಆ ಎತ್ತರಕ್ಕೆ ತೋಡಿಕೊಳ್ಳುತ್ತಿರುವೆಯಲ್ಲ. ಹೌದು ಸ್ವಾಮಿ, ನಮ್ಮಂತ ಕಷ್ಟದಲ್ಲಿ ಇರುವ ಬಡವರಿಗೆ ಆ ತಾಯಿಯ ಆಶೀರ್ವಾದವಿದ್ರೆ ಮತ್ತಾರ ಆಶೀರ್ವಾದವೂ ಬೇಕಾಗಿಲ್ಲ ಸ್ವಾಮಿ. ಮೊದಲು ಪ್ರಸಾದವನ್ನು ತೆಗೆದುಕೊಳ್ಳಿ. ಈ ಭೂಮಿಯ ಮೇಲೆ ಜೀವಿಸುವ ಎಲ್ಲಾ ಜೀವರಾಶಿಗಳನ್ನು ರಕ್ಷಿಸಿ ದುಷ್ಟ ರಾಜಕಾರಣಿಗಳನ್ನು ದಮನೆಗೈದು ಶಿಷ್ಟರಸಿರ ತಾಯ್ದು ಚಾಮುಂಡೇಶ್ವರಿ ನಮ್ಮ ಪಾಲಿಗಿದ್ದಾರೆ. ನೀನೇನು ಚಿಂತಿಸಬೇಡ ಗಂಗಾ, ಅದಿರಲಿ ಗಂಗಾ. ಹೊಲದ ಕಡೆಗೆ ಬುದ್ಧಿ ತೆಗೆದುಕೊಂಡು ಬರುತ್ತೇನೆಂದವಳು ಬರಲಿಲ್ಲ. ಇಲ್ಲಿ ದಾರಿ ಕಾಯ್ದು ಕಾಯ್ದು ನನಗೆ ಬೇಸರವಾಯಿತು. ನಾನೇ ಬಂದೆ ಗಂಗಾ. ಸ್ವಾಮಿ, ನಾನೇ ದೇವಿಯ ಪೂಜೆ ಮುಗಿಸಿಕೊಂಡು ಹೊಲಕ್ಕೆ ಬರ್ಬೇಕಂತ ಅಂದುಕೊಂಡಿದ್ದೆ. ಆದ್ರೆ ಅಷ್ಟರಲ್ಲಿ ನೀವೇ ಬಂದು ಬಿಟ್ರಿ. ಬನ್ನಿ ಸ್ವಾಮಿ, ಮೊದಲು ದೇವರ ಪ್ರಸಾದವನ್ನು ತೆಗೆದುಕೊಳ್ಳಿ. ಅಮ್ಮ ಚಾಮುಂಡೇಶ್ವರಿ, ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಂಡ ನಿನಗೆ ಈ ಜಗದ ಬಂಡರು ಕಾಣಬಹುದಿಲ್ಲವೇ ನಿನ್ನ ಕಣ್ಣಿಗೆ? 1000ಕ್ಕೆ 20,000 ಸಾಲ ಏರಿ ಒಟ್ಟೆ ಆಳಿನಂತೆ ದುಡಿಸಿಕೊಂಡು ಬಡವರ ನತ್ತಿಯ ಮೇಲೆ ಕಾಲಿಟ್ಟು ಮೆರೆಯುವ ಇಂದಿನ ಈ ಶ್ರೀಮಂತರ ದರಬಾರವನ್ನು ಮಣ್ಣು ಮಿಕ್ಕಿಸುತ್ತಾಯಿ, ಮಣ್ಣು ಮಿಕ್ಕಿತು. ಇಂದಿನ ಈ ಸರಕಾರ ರೈತರನ್ನೇ ತಿಂದು ತೆಗೆದಾಗ ಎಲ್ಲಿದೆ ಮಾಯಿ ಬಡ ರೈತರಿಗೆ ಸ್ವತಂತ್ರ? ಅದಕ್ಕಾಗಿ ಬೇಗನೆ ಕಣ್ಣು ತೆರೆದು ಈ ಬಡ ಪ್ರಾಣಿಗಳನ್ನು ಕಾಪಾಡುವ ಹೊಣೆ ನಿನ್ನದಮ್ಮ. ಗಂಗಾ, ಆ ಕನ್ನಡ ತಾಯಿ ರಾಜರಾಜೇಶ್ವರಿಯ ಕೀರ್ತಿ ತರುವ ನನ್ನ ತಮ್ಮಂದಿರು ಬರ್ತವೆಂದು ಪತ್ರ ಹಾಕಿದ್ರು, ಇನ್ನೂ ಬರಲಿಲ್ಲ. ಅಣ್ಣ, ಅತ್ತಿಗೆ, ಅಣ್ಣ ಚೆನ್ನಾಗಿದೆಯಾ? ಅತ್ತಿಗೆ ನೀವು? ಓ, ನಾವು ಚೆನ್ನಾಗಿದ್ದೇವಪ್ಪ. ನಿಮ್ಮ ರಿಸಲ್ಟ್ ಏನಾಯ್ತು? ಏನ್ರಿ, ನನ್ನ ಮೈದುನರಂದ್ರೆ ಏನಂತ ತಿಳಿದುಕೊಂಡಿದ್ದೀರಾ? ಅವರು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗುತ್ತಾರೆ. ಆದರೆ ಹೌದಣ್ಣ, ಅತ್ತಿಗೆ ಮಾತು 100ಕ್ಕೆ 100 ಸತ್ಯ. ಈ ದಿನ ತಮ್ಮಂದಿರು ಮುಂದಿಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂದೆ ಇಡಲಾರರು. ಆದರೆ ಆದರೆ ಎಂಬ ಅಪಸ್ವರದ ಮಾತೇಕೆ? ಅತ್ತಿಗೆ, ಅನ್ಯಾಯ ಭ್ರಷ್ಟಾಚಾರಗಳು ತುಂಬಿ ನಿಂತಿರುವ ಈಗಿನ ಧನಿಕರ ಪ್ರಪಂಚದಲ್ಲಿ ಈ ಬಡವನ ಕೂಗಿಗೆ ಬೆಲೆ ಸಿಗಬೇಕಲ್ಲ. ನನಗೂ ಒಂದು ಉದ್ಯೋಗ ದೊರೆಯಲಿ. ತಂದೆ ತಾಯಿಗಳಂತೆ ಹೆಚ್ಚಿನ ಅಕ್ಕರೆಯಲ್ಲಿ ಬೆಳೆಸಿದ ಈ ನಿಮ್ಮ ಋಣವನ್ನು ತೀರಿಸುತ್ತೇನೆ. ನೋಡು ಅಜಯ್, ನೋಡಜಯ್ಯ, ನೀನು ಸರ್ಕಾರಿ ನೌಕರಿಯನ್ನು ಮಾಡಬೇಕೆಂಬ ಹಠಬೇಕೆ? ಈಗ ನಿನ್ನ ಡಿಗ್ರಿ ಈ ವರ್ಷವೂ ಮುಗಿಯಿತು. ನಿನ್ನ ಶಿಕ್ಷಣವು ಇಲ್ಲಿಗೆ ಮುಗಿಸಿದ್ರಾಯಿತು. ಏಕೆಂದರೆ ಹೆಚ್ಚಿನ ಶಿಕ್ಷಣಕ್ಕೆ ಹತ್ತಲು ಹಣ ಬೇರಿಲ್ಲ. ಈ ಸಲ ನಿನ್ನ ತಮ್ಮ PUC ದ್ಯುತಿ ಇರುವುದರಿಂದ ಇನ್ನು ಓದಲಿ. ನೀನು ಸರ್ಕಾರಿ ನೌಕರಿಯನ್ನು ಹಂಬಲಿಸದೆ ಯಾವುದಾದರೂ ಒಂದು ಸ್ವಂತ ಉದ್ಯೋಗವನ್ನು ಮಾಡು. ನಾನು ಹೇಗಾದರೂ ಮಾಡಿ ಕೊಡ್ತೇನೆ. ಹೌದು ಅಣ್ಣ, ಅಣ್ಣ ಹೇಳುವ ಮಾತು ನಿಜವಿದೆ. ಬಡವರಾದ ನಾವು ಹೆಚ್ಚಿನ ಶಿಕ್ಷಣಕ್ಕೆ ಹೋಗಲು ಹಣದ ತೊಂದರೆ ಇದೆ.
ಅದು ಅಲ್ಲದೆ ನಮ್ಮಂತ ಎಷ್ಟೋ ಕೂಡ ವಿದ್ಯಾರ್ಥಿಗಳು ನಿರುದ್ಯೋಗದಿಂದ ಬಾಳುತ್ತಿದ್ದಾರೆ. ಎಲ್ಲರಿಗೂ ಎಲ್ಲಿ ಸಿಗಬೇಕಣ್ಣ ನೌಕರಿ? ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಓದನ್ನು ಇಲ್ಲಿಗೆ ನಿಲ್ಲಿಸಿ ಇಬ್ಬರು ಸೇರಿ ಸ್ವಂತ ಉದ್ಯೋಗ ಮಾಡಿ ಅಣ್ಣ ಹತ್ತಿಗೆ ಋಣ ತೀರಿಸಿದರಾಯ್ತು. ಅಜಯ್, ಚಿಂತಿಸಬೇಡಪ್ಪ. ನೋಡು, ನಮ್ಮಂತ ಬಡವರ ಮೇಲೆ, ನಮ್ಮಂತ ಸತ್ಯವಂತರ ಮೇಲೆ ಆ ದೇವರು ಕಣ್ಣು ತೆರೆದೇ ತೆರೆಯುತ್ತಾನೆ. ಇಲ್ಲ ಮಾತಿಗೆ ನನಗೆ ಸ್ವಂತ ಉದ್ಯೋಗ ಮಾಡಲು ಇಷ್ಟವಿಲ್ಲ. ಸಿರಿತನ ಬಡತನಗಳ ಸಮಾನತೆ ಸಂಬಂಧ ವರ್ತಮಾನಕ್ಕೆ ಬಡವ ಬದುಕಲೇಬೇಕು ಎಂಬ ಮನವರಿಕೆಯನ್ನು ಮಾಡಿಕೊಡುವೆ. ಶ್ರೀಮಂತ ನಾಯಕರ ಕೋಣಗಳಿಗೆ ವಿದ್ಯೆ ಬುದ್ಧಿಯನ್ನು ಕಲಿಸು. ನಿನ್ನನ್ನು ಕಲಿಸಿ ವಿದ್ಯಾವಂತನನ್ನಾಗಿ ಮಾಡಿದ್ದು ಮನೆಗೆ ನನ್ನ ದೀಪವಾಗಲೆಂದ ಅದನ್ನು ನೀನು ಮರೆತು ಬಿಸಿ ರಕ್ತದ ಅಮಲಿನಲ್ಲಿ ಮನೆ ದೀಪವನ್ನು ಆರಿಸಬೇಡ ಎಂದು ನಿನಗೆ ಎತ್ತರಿಸುವೆನು. ಅಜಯ್, ಅಣ್ಣನ ಸನ್ಮಾರ್ಗದಲ್ಲಿ ನಡೆದು ಅದನ್ನು ನಾವು ಸುಧಾರಿಸೋಣ. ನಂತರ ಇಡೀ ಸಮಾಜವನ್ನೇ ಸುಧಾರಿಸಲಾಯಿತು. ಅದಕ್ಕೆ ಸ್ವಲ್ಪ ಕಾಲಾವಕಾಶ ತೆಗೆದುಕೋ ಅಜಯ್. ವಿಜಯ್, ನೀನಿನ್ನು ಈ ಜಗವನ್ನರಿಯದ ಚಿಕ್ಕ ಹುಡುಗ. ನಿನಗಿನ್ನು ಈ ಸಮಾಜದ ಬಗ್ಗೆ ತಿಳಿಯುವುದಿಲ್ಲ. ಶ್ರೀಮಂತರು ಸೊಕ್ಕಿನಲ್ಲಿ ರೈತರನ್ನ ತಿಂದು ತೆಗಿ ಮೋದವೇರಿದ ಮೊತ್ತವನ್ನು ಮೆರೆಯುತ್ತಿದ್ದಾರೆ. ಈಗಿನ ಸೊಕ್ಕಿನ ಶ್ರೀಮಂತರು ಅಂತವರ ಪಾಲನೆಯಾಗಿ ಅವರ ಶಿರಸ್ಸಿದ್ದಾರೆ. ಈ ರೌಡಿ ರಾಜ್ಯದಲ್ಲಿ ಅಪ್ಪಳಿಸಿದ ಎಪ್ಪಳಿಯಲ್ಲ ಏತೆ. ವಿಜಯ್, ಹಾಗನ್ನಬೇಡಪ್ಪ. ನೋಡು, ನಿನ್ನ ಓದು ಇಂದು ಒಂದು ಹಂತಕ್ಕೆ ಬಂದಿಲ್ಲ ಅಂದ ಮೇಲೆ ನೀನು ಈ ರೀತಿ ಬಡವನಾಗಿ ನಮ್ಮಂತವರ ಮೇಲೆ ಈ ರೀತಿ ಯೋಚನೆ ಮಾಡಬೇಡಪ್ಪ. ಹೋಗಲಿ ಬಿಡು. ನಿಮ್ಮ ಅಣ್ಣ ಹೇಳಿದಂತೆ ಅವರ ಮಾತನ್ನು ಕೇಳಲು ಸ್ವಲ್ಪ ಯೋಚಿಸು. ಬಡವ ಹೊತ್ತಿಗೆ ಬಡವರಾಗಿ ಹುಟ್ಟಿದ್ದು ತಪ್ಪಿಲ್ಲ, ಬಡವರಾಗಿ ಬಾಳುವುದು ತಪ್ಪು ಎಂದು ಮಹಾತ್ಮರು ಅಂದಿ ಹೇಳಿ ಹೋಗಿದ್ದಾರೆ. ಎಷ್ಟು ಗಳಿಸಿದ್ದಾರೆ ಏನು ಹೊತ್ತಿಗೆ? ತಿನ್ನುವುದು ಇಡೀ ಅನ್ನ ಮಾತ್ರ. ಯಾರಾದರೂ ಬಂಗಾರವನ್ನು ತಿಂದು ಬದುಕೋರಿದ್ದಾರೆ ಹೊತ್ತಿಗೆ ಈಗಿನ ಸಮಾಜದಲ್ಲಿ. ಆಯ್ತು, ನೀ ಹೇಳಿದ್ದೆ ಸರಿ. ನಿನಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ನಾನೇನು ಬಂದಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳುತ್ತೇನೆ. ಒಟ್ಟಿನಲ್ಲಿ ಈ ಮನೆಗೆ ಯಾವುದೇ ರೀತಿ ಕಳಂಕ ತರಬೇಡ ಎಂದು. ಇಷ್ಟು ನನ್ನ ಕೋರಿಕೆ. ಅಜಯ, ನಿನ್ನ ಹಾಗೆ ನಾನು 4 ಅಕ್ಷರ ಕಲಿತಿಲ್ಲ. ಏನು ನನಗೆ ತಿಳಿಯದೆ 2 ಮಾತು ಹೇಳಿರುವೆ. ನನಗೆ ಮಗನಾಗು ಎಂದೆ. ನೋಡು ಅಜಯ್, ಮೈದುನರೇ ನನ್ನ ಮಗನೆಂದು ತಿಳಿದು ನನ್ನ ಮಡಲಿನಲ್ಲಿ ಮಮತೆಯಾಗಿ ಬೆಳೆಸಿದೆ. ಈ ರೀತಿ ಮಕ್ಕಳಾದ ನೀವು ನಮ್ಮ ಮನಸ್ಸನ್ನು ನೋಯಿಸುವಂತೆ ನಡೆದುಕೊಳ್ಳಬೇಡಪ್ಪ. ಅಷ್ಟೇ ಅಲ್ಲ, ಬಡವರಾದ ನಾವು ಬಡವರಾಗಿಯೇ ಬಾಳಬೇಕು. ಆಯ್ತು ಅತ್ತಿಗೆ, ದೇವರಂತ ಅಣ್ಣ ಅತ್ತಿಗೆ ಇರುವಾಗ ಈ ನಿಮ್ಮ ಮಾತನ್ನು ಪಾಲಿಸದೆ ಮತ್ಯಾರ ಮಾತನ್ನು ಪಾಲಿಸಲಿ. ಆದರೆ ಶ್ರೀಮಂತರಿಗೆ ಸಿಂಹದ ಮರಿಯಾಗಿ ಮುತ್ತೈದೆಯರ ಸೀರ ಆಳು ಮಾಡುತ್ತ ದುಷ್ಟ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ನಿಲ್ಲುವೆ. ಬಂಡ ಪುಂಡರಿಗೆ ಮಿಂಡದ ಉಳಿಯಾಗಿ ನಿಲ್ಲುವೆ. ಅತ್ತಿಗೆ, ರೈತ ಹಗಲು ರಾತ್ರಿ ಅನ್ನದ ಹೊಲ ಗದ್ದೆಯಲ್ಲಿ ದುಡಿದು ಅವನು ಬೆಳೆದ ಬೆಳೆಗೆ ಬೆಲೆ ಸಿಗದಿದ್ದಾಗ ರೈತ ಚಳವಳಿಯನ್ನು ಮಾಡಿದರೆ ರೈತನಿಗೆ ನ್ಯಾಯವನ್ನು ಕೊಡಿಸದೆ ರೈತನ ಮೈ ಮೇಲೆ ಪೆಟ್ಟು ಕೊಟ್ಟು ಅವನ ಕಣ್ಣನ್ನು ನೀರು ಹರಿಸಿದ ಈ ಬಂಡ ಸರ್ಕಾರದ ವಿರುದ್ಧ ಬಂಡಾಯವಿತ್ತು. ವಿಧಾನಸೌಧದ ಹಕ್ಕಿನ ಮೇಲೆ ಕಾರಣವಾದಿಟ್ಟ ಸ್ವಾಮಿ ರೈತನಾಗಿ ಈ ನಾಡಿಗಾಗಿ ತುಡಿಯುವೆ, ಈ ಮಣ್ಣಿಗಾಗಿ ಮಡಿಯುವೆ. ಆದರೆ ಈ ನಾಡಿಗೆ ರಾಕ್ಷಸರನ್ನು ಮಾತ್ರ ಜೀವದಿಂದ ಬಿಡಲಾರೆ, ಸತ್ಯವನ್ನು ಬಿಡಲಾರೆ, ಅಸತ್ಯದಾಗಿ ತುಳಿಯಲಾರೆ, ಅನ್ಯಾಯವನ್ನು ಮಾಡಲಾರೆ, ಅನ್ಯಾಯವನ್ನು ಸಹಿಸಲಾರೆ. ಆದರೆ ಈ ಸಮಾಜದಲ್ಲಿ ಕೇಡು ಮಾಡುವ ಕೇಡುಗಳನ್ನು ಮಾತ್ರ ಜೀವದಿಂದ ಬಿಡಲಾರೆ.
ಕಲಿಯುಗ ಸತ್ಯತೆಗೆ ಸತ್ಯ. ಅಜಯ, ಒಳ್ಳೆ ದಾರಿಯಲ್ಲಿ ನಡೆದು ಮನೆಗೆ ಮಗನಾಗು. ಸಮಾಜದ ಸೇವೆಯಲ್ಲಿ ಜನರಿಂದ ಚಪ್ಪಲಿ ತಟ್ಟಿಸಬೇಕು ವಿನ ಕೇಡು ಮಾಡಿ ಕೇಡಿಯಾಗಿ ಸಮಾಜದ ಕಣ್ಣಿಗೆ ಮಂಡಳಿಸಬೇಡ. ಅದೇ ನನ್ನ ಅತ್ತಿಗೆ ಕೊಡುವ ಮರ್ಯಾದೆ. ಅಜಯ್, ಏನೋ ಅಜಯ್, ತಿಳಿದ ಎರಡು ಮಾತುಗಳನ್ನಾಡಿದ್ರೆ ನೀವು ಕೂಡ ಅವನಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಲ್ಲ. ನೋಡು ಅಜಯ್, ನೀನು ಈ ರೀತಿ ಅವರ ಮಾತನ್ನು ಕೇಳದೆ ಕೆಲಸಕ್ಕೆ ಹೋಗುವ ಬಗ್ಗೆ ಯೋಚಿಸಬೇಡ. ಮೊದಲು ಓದುವುದರ ಬಗ್ಗೆ ಯೋಚಿಸು. ಹೌದು, ಮರೆತೇ ಬಿಟ್ಟೆ. ಮೊದಲು ನಿಮ್ಮ ಡ್ರೆಸ್ ಅನ್ನು ಬದಲಾಯಿಸಿರಿ. ನೋಡಿ ಅಪ್ಪ, ಡ್ರೆಸ್ ಅನ್ನು ಬದಲಾಯಿಸಿ ಊಟಕ್ಕೆ ಬನ್ನಿ. ಆಯ್ತು ಅತ್ತಿಗೆ, ಇದೇ ಸಂತೋಷದಿಂದ ನಿಮ್ಮ ಮಧುರವಾದ ಕಂಠದಿಂದ ಒಂದು ಹಾಡನ್ನಾದರೂ ಆಡಬಾರದತ್ತಿಗೆ. ಬನ್ನಿ ಅತ್ತಿಗೆ, ಎಲ್ಲರೂ ಸೇರಿ ಊಟ ಮಾಡೋಣ. ನೋಡಿ ಗಂಗಾ, ನನ್ನದೊಂದು ಮಾತು ನೆರವೇರಿಸಿ ಕೊಡುವೆಯಾ? ಸ್ವಾಮಿ, ಒಂದು ಮಾತೇಕೆ ಸ್ವಾಮಿ? ನನ್ನ ಜೀವನ ಇರುವವರೆಗೂ ನಿಮಗೆ ಒಂದು ಎದುರುತ್ತ ಕೂಡ ನಾನು ಕೊಡಲಾರೆ. ಹೇಳಿ ಸ್ವಾಮಿ, ಅದ್ಯಾವ ಮಾತು ಅಂತ? ತಂದೆ ತಾಯಿಯನ್ನು ಚಿಕ್ಕಂದಿನಿಂದಲೇ ಕಳೆದುಕೊಂಡ ನನ್ನ ತಮ್ಮಂದಿರು ಯಾವುದೇ ತಪ್ಪು ತಡೆ ಮಾಡಿದರೂ ತಿದ್ದಿ ಬುದ್ಧಿ ಹೇಳಿ ನಿಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಡಬೇಕು. ಇದು ಒಂದು ನನ್ನ ಮಾತು ನೆರವೇರಿಸಿ ಕೊಡುವೆಯಾ ಗಂಗಾ? ಸ್ವಾಮಿ, ನನ್ನ ಮೈದುರರನ್ನು ನನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ. ಈ ಮಾತಿಗೆ ನಿಮ್ಮ ಪಾದವೇ ಸಾಕ್ಷಿ.
ಸಂತೋಷವಾಯಿತು ಗಂಗಾ, ಸಂತೋಷವಾಯಿತು. ಈ ನನ್ನ ಜನ್ಮವು ಸಾರ್ಥಕವಾಯಿತು. ಮುತ್ತಿನಂತ ತಮ್ಮಂದಿರು ಇಚ್ಛೆ ಅರಿತ ನಡೆಯುವ ಸತ್ತೆಯನ್ನು ಕರುಣಿಸಿದ ಶಿವನಿಗೆ ಎಷ್ಟು ಸಲ ಕೈ ಮುಗಿದರೂ ಸಾಲದು. ಗಂಗಾ, ಸಂತೋಷವಾಗಿ ಕೊಯ್ಲಿಯಂತೆ ಹಾಡುವ ಒಂದು ಹಾಡನ್ನು. ಹೌದೇ? ಬನ್ನಿ.
ಇಲ್ಲ. 14 ವರ್ಷಗಳಿಂದ ನೀನು ನನ್ನ ಗರ್ಭಕಾಲಕ್ಕೆ ನನ್ನ ತಾಯಿಯನ್ನು ಕೊಲೆ ಮಾಡಿ ನನ್ನ ತಂದೆ ಗಳಿಸಿದ ಹಣಂದು ಬಂಗಾರವನ್ನು ಲೂಟಿ ಮಾಡಿ ನಾನೇ ಅಗರ್ಭ ಶ್ರೀಮಂತನೆಂದು ಎದೆಲ್ಪಿಸಿ ನಡೆಯುತ್ತಿದ್ದಾರೆ ಆ ಧನರಾಜ ಹಾಗೂ ಅವನ ಮಗಳು ಸೌಂದರ್ಯ. ತಾವೇ ಕುಬೇರರ ಮಕ್ಕಳೆಂದು ಕುಣಿಯುತ್ತಿದ್ದಾರೆ. ಹೀಗೆ ಕುಣಿಯುತ್ತಿರುವ ಅವರ ಹೆಜ್ಜೆಯನ್ನು ತಪ್ಪಿಸಿ ಮರಳಿನ ಆಸ್ತಿಯನ್ನು ದಕ್ಕಿಸಿಕೊಳ್ಳಬೇಕಾದರೆ ಮೊದಲು ನಾನು ಧನರಾಜ ಮಿಲ್ ಮ್ಯಾನೇಜರ್ ನಾಗಿದ್ದುಕೊಂಡು ಅವರ ಎಲ್ಲಾ ವ್ಯವಹಾರವನ್ನು ಕೆಡಿಸಿ ಮಾತನಾಡುವ ಮಾತುಗಾರ ನಾನಾಗಬೇಕು. ತದನಂತರ ಆ ಕೆಲಸವನ್ನು ನಾನು ಮಾಡಿ ದಕ್ಕಿಸಿಕೊಳ್ಳಬೇಕು. ಇನ್ನು ಸೌಂದರ್ಯ ಸುರಲೋಕದ ಸುಂದರಿ, ಆ ಸುಂದರಿಯ ಮನದರಸನಾಗಿ ಸಮಯವನ್ನು ಸಾಧಿಸಿ ಧನರಾಜನ ಮೇಲೆ ಸೇಡು ತೀರಿಸಿಕೊಳ್ಳುವುದೇ ನನ್ನ ಛಲ. ಹಿಂದೆ ಕೌರವರನ್ನು ಸರ್ವನಾಶ ಮಾಡಿ ಬಂಧು ಬಾಂಧವರ ಆತ್ಮಕ್ಕೆ ಶಾಂತಿ ನೀಡಿದ ಆ ಮಹಾಭಾರತದ ಶಕುನಿಯಂತೆ ನಿನ್ನನ್ನು ಯಮಲೋಕಕ್ಕೆ ಶ್ರೀಮಂತಿಕೆಯನ್ನು ಯಾರಿಗ್ ಬೇಕು ಬಾರಿ ಹಣ್ಣೈತಿ ಬಾರಿ ಹಣ್ಣು ಬರ್ರಿ 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 ಯಾರು ಒಬ್ಬರ ಖರೀದಿ ಮಾಡ್ರಿ. ಅಲ್ಲ ಮೊನ್ನೆ ಟಿಕೆಟ್ ಶೋ ಇತ್ತಂತ ಒಬ್ಬರ ಟಿಕೆಟ್ ರೊಕ್ಕದಾಗ ಬ್ಯಾಸ್ರಕತ್ತ ಹೋಗಿದ್ರಿ. ಇವತ್ತು ಫ್ರೀ ಶೋ ಐತಿ ಬಂದ್ ಒಬ್ಬರ ನನ್ನ ಹರ್ನರ ಖರೀದಿ ಮಾಡಬರ್ರಿ. ಛೇ 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 ಸಾಕ್ ಸಾಕಾಗೈತ್ರಿ ಊರಾಗಿ ಹುಡುಗ. ಅಲ್ರಿ ಒಬ್ರ ನನ್ನ ಹಣ್ಣು ಯಾರು ತಗೊಂಡ್ ಹೋಗ್ತಾರನ್ರಿ? ಇಲ್ಲ ಇಲ್ರಿ ಬರ್ತಾರ ನೋಡ್ತಾರ ಹಿಚ್ಚಿಗಿ ಹೋಗ್ತಾರ. ಬರ್ರಿ ಪಟ 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 ಬರ್ರಿ ಚಟ ಚಟ ಕೊಡ್ತೀನಿ. ಬರ್ರಿ 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 ಬಾರಿ ಹಣ್ಣು ಬಾರಿ ಹಣ್ಣು. ಒಂದ್ ಒಗದ್ ಹೆಟ್ಟು ರೊಕ್ಕ ರೊಕ್ಕ ಹ್ಯಾಗಂತೆ ಬದಲಿಗೆ ಸಿಗಬೇಕಾಗಿಲ್ಲ ಸಿಗಬೇಕಾಗಿಲ್ಲ ಯಾಕ ಬರ್ಲಿಲ್ಲ ನೀನ ಸಿಗಬೇಕಾಗಿತ್ತಲ್ಲೇ ಈಗ ಈಗ ಬೇಕಾಗಿಲ್ಲ ನೀನು ಸಿಗಲಿಲ್ಲ ನಮ್ಮ ಡೈರೆಕ್ಟ್ ಗಜಮಾಲೆ ಗಜಮ ಗಿಜಮ ಇಲ್ಲ ಏನಿದ್ರು ಒಳ್ಳೆ ಭಜನ ಆಟ ನಮ್ಗೆ. ಹೇ ನಿನಗೆ ಹಾಡು ಅಂದಿದ ತಪ್ಪಾಗೈತಪ್ಪ. ಇಲ್ಲ ನೀನು ಸೂರಪಟ್ಟಿ ನನ್ನ ಪತ್ತಿ ನನಗೆ ಒಟ್ಟ ಸಿಗೋನವಲ್ಲು. ಸಾಕ ಗಂಗಾ ಹಾಡ ಹುಡುಗಿ ಬಿಡೋದಿಲ್ಲ ನಿನ್ನ ಈಗ ಎಷ್ಟಂತ ಹೇಳಲು ನಾನು ನೀನು ಕೇಳಿ ಹೋಗಬೇಕೀಗ ನಾನು ಜಾತ್ರಾಗ ಬಾಳ ಬೀಗಿದ್ದೆ ಅದಕ್ಕ ತಿಳಿಲಿಲ್ಲ ನಿನಗೇಗ ಈಗ ಹೊರವ ಕಲ್ತಿ ನಾನೀಗ ನಿನಗ ತಿಳಿಯಬಹುದು ಏನ ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಹಂಗ ನೀನ ಗುದ್ದೂರಲ್ಲೇ ಗುದ್ದಿನಲ್ಲ ನಮ್ ಅಡ್ಗಿ ಮಾಸ್ತರ್ ಥಂಡಾಗ ಅವ ಥಂಡ್ ಇತ್ತು ಈ ಚಳಿಯಾಗ ಹೊಡಿಬೇಕು ಹೊರಗ ಹೇಳ್ತಾಂಡಬೇಕು ಹಾತ್ ಹೋಳಿ ಹೋಳಿ ನಾನ್ ಲಬ್ ಲಬ್ ಹೊಯ್ಕೋದು ಅಂದ ಉಳ್ದೈತಿ. ಅಯ್ಯೋ ಸರಿ ನಾನು ಎಂದಕ್ಕೆ ಸರಿ ಏನ್ರಿ ಇಲ್ಲ
ಉಳ್ಳಾಡಿದೀವ್ರಿ ಬ್ಯಾನ್ ಯಾತೇನ್ರಿ ಇಲ್ಲ ತ್ರಾಸ ಆಗಾಕತ್ತೈತ್ರಿ ಮುಗಿಸ್ತೈತನ ಇಲ್ಲ ಉರ್ಯಾಕತ್ತೈತಿ ಏ ಹಂಗ್ ಮಾಡ್ಕೊಬೇಡ್ರಿ. ಹೊಡೀತ್ರು ಯವ್ವ ಹೊಟ್ಟಿ ಹೊಡೀತ್ರು ಹೊಡಿದ್ರು ನಂದು ಕ್ಯಾಮ್ರಾ ಹೊಡೆದ ಹೊಡ್ಡಾಡಕ್ಕಿದ್ ರೋಹಿತಿ ಅಪ್ಪ ನನಗ್ ತಿಳಿದಂಗ ಇಲ್ಲೇನ್ ಹೆಣ ಇಟ್ರ ಯಾರು ಹಂಗೆ ಸತ್ತರಂಗಾಳಕತ್ತೀವಿ ಹಂಗಿರ್ತದ ಏ ಮೂಳ ಹಳೆ ಮೂಳ ಎದರಿಗೆ ಬುಟ್ಟಿ ಹೊತ್ತು ಬರೋ ಹೆಣ್ಮಕ್ಳು ಕಾಣಂಗಿಲ್ಲ ನಿನ್ನ ಕಣ್ಣಿಗೆ ಯಾಕ ಹೆಂಗೈತ ಮೈಯಾಗ ನಾನ್ ಯಾರಂತ ಗೊತ್ತೈತಿ ಇಲ್ಲಿ ನಿನಗ ಏ ನಾನ್ ಯಾರು ಗೊತ್ತಾಗ್ತಿಲ್ಲ ನೀನೇನು ಇಂದಿರಾ ಗಾಂಧಿ ಮೊಮ್ಮಗಳ ಏನ್ ವೀರಪ್ಪನ ಮಗ ಗೊತ್ತಿರ ಮೈಸೂರು ಸಂಸದ ಗುಟ್ಟಿರ್ ನೋಡಿ ಗೊತ್ತಾಗ್ತೈತಿ ಪಾಪ ಅಲ್ರಿ ಒಂದ್ ಹೆಣ್ಣು ಏನೋ ಹೋಗ್ಲಂತ ಬಿಟ್ರ ಈಕೆ ಇವ್ ಮೋಸ್ಟ್ ಹೊತ್ಕೊಂಡ್ ಹೋಗಂಗದ ಅಲ್ರಿ ಓಯ್ ಮುಗಿತಾ ನಾ ಏನಂತೀನಿ ಅಂತ ಅನ್ನಕತ್ತೀನಿ ಇಟ್ಟೊತ್ತ ನಿಂದ ಹೊಡಿದ್ದೆ ಅಂದಿಲ್ಲ ಏನದು ಹೊಡೆದಿದ್ದು ನಂದಾರೆ ಅದಾರೆ ಕ್ಯಾಮ್ರಾ ಏನ್ರಿ ಅದು ಜೋತಾಡೋ ಸಾಮಾನು ಇದರಿ ಫೋಟೋ ಹೊಡೆಯುವ ಕ್ಯಾಮ್ರಾ ಮೇಲೆ ಐತದು ನೀ ಸೀದಾ ಎಲ್ಲೆ ನೀ ಅಲ್ಲ ಖಾಲಿ ಟೈಮ್ನಾಗ ಗಂಟಿ ಬರಸ್ತಿ ಈಗ ನೋಡಿದ್ರ ಗಂಟಿ ಬರಸ್ಲದ ನಿಂತಿಯಲ್ಲಿ ಹೆಂಗ ಮರ್ರಿ ನೀನು ಅಯ್ಯೋ ನೀವು ಫೋಟೋ ಹೊಡಿಯೋ ಫೋಟೋಗ್ರಾಫರ್ ಏನ್ರಿ ನಾ ಏನಾರಿ ಬಸ್ ಚಾರ್ಜ್ ಇಲ್ಲದ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತ ಆಸಾಮಿ ಅಂತ ಮಾಡಿದ್ದೆ ಅಂದಂಗ ನಿಮ್ ಹೆಸರು ಏನ್ರಿ ನನ್ನ ಹೆಸರ ಬೌದ್ಧರ್ ಫಸ್ಟ್ ಕ್ಲಾಸ್ ಫೋಟೋಗ್ರಾಫರ್ ಸಂಗಮೇಶ್ ಅಂತ ಅಂದಂಗ ನಿಮ್ಮ ಹೆಸರೇನ್ರಿ ಬಾಯಾರ ಸ್ವಲ್ಪ ತೆಗೆದು ತೋರ್ಸಿ ಏನ್ ತೆಗೆದು ತೋರ್ಸ ಹವಾರ ಬೇಡ್ರಿ ಲಂಗ ಹೊಜ್ಜಾಗಿತ್ತು ಅದಕ್ಕೆ ಮ್ಯಾಗ ಎತ್ತಿಡ್ದೆ ನೀವ್ ಯಾಕೆ ತವಾರ್ತಿರ್ಲಪ್ಪ ಇದೇನು ಪೂರಿ ಎತ್ತಿನ ನೋಡಿ ಅಂದಂಗ ನನ್ನ ಹೆಸರ್ರಿ ನನ್ನ ಹೆಸರು ಸಂಗೀ ಅಂತ ಅಂದಂಗ ನಿಮ್ದೊಟ್ಟ ತಗದ್ ತೋರಿಸ್ತೀರೇನು ಎಲ್ಲಿ ತೋರ್ಸ್ರಿ ಹ್ಮ್ ಯಾವಾಗ ತೋರ್ಸ್ರಿ ಏನು ಇವು ಮಂದ್ಯಾಗ ತೋರ್ಸ್ಲ ಎಲ್ಲಾರ ಕರ್ಕೊಂಡ್ ಹೋಗಿ ಏನು ಸಂಧ್ಯಾಗ ತೋರ್ಸ್ಲ್ರಿ ನಿಂದು ಸಂಡೆ ಕೆಲಸ ಇಲ್ಲಪ್ಪ ಏನಾದ್ರು ಮಂದ್ಯಾಗ ಐತಿ ನಿನ್ ಕೆಲಸ ಮಾನ್ಗಡಿ ಹಳೆ ಮಾನ್ಗಡಿ ನಮ್ಮನಿ ಕಡೆ ಬಾ ಅಲ್ಲೇ ಉಂಡು ಗಿಂಡು ಮತ್ ತೋರ್ಸೋದಿದಿ ಅಲ್ಲೇ ಬ್ಯಾಲ್ ತೋರ್ಸಕತ್ತೀನಿ ಅಂತೆಲ್ಲ ಇಲ್ಲೇ ತೋರ್ಸು ಯಾಕಂದ್ರ ನಮ್ಮ ಮನ್ಯಾಗ ಒಂದು ಎಮ್ಮೆ ಐತಿ ಹರ್ಕೊಂಡ್ ವಾದಿ ತಂದು ನನಗೆ ಹೆದರಿಗೆ ಹತ್ತೈತಿ ಈಗ ಮನಿ ನೋಡಂಗಾರ ಒಂದ್ ಕಾಪಿಗೆ 30 ರೂಪಾಯಿ ರೀ ಬರೇ 2 ಕಾಪಿಗೆ ನಿಮ್ಮಂತ ಹುಡುಗಿಯರಿಗೆ ಬರೇ 18 ಕಳೆದ 15 ರೂಪಾಯಿ ರೀ ಹಂಗಂದ್ರ ನಂದೊಂದು ಫೋಟೋ ತೆಗೀರಿಲ್ಲ ಅಲ್ರಿ ನಿಮ್ಮಂತಾರ ಹುಡುಗಿಯರ್ ನಮ್ಮ ಕೈಯ ಸಿಕ್ಕಾರಂದ್ರ ಒಂದ್ ಯಾಕ್ರಿ 100 ತೆಗಿತೀನಿ ನನ್ನ ಚಲವಿನ ರಾಣಿ ಮಣ್ಣಿ ತೆಗ್ದಿದ್ ನೋಡಿನಿಲ್ಲಪ್ಪ ಮುಚ್ಚಳ ತೆಗಿಲಾರ್ದನ ಇವತ್ತೆಲ್ಲ ಅಷ್ಟು ತಗಂದ ಓಪನ್ ಮಾಡ್ಕೊಂಡ ಬಂದೀವಿ ನಾವು ಅನ್ನೋದಕ್ಕ ಓಪನ್ ಅದಾವ ನಮ್ಮ ಅಷ್ಟು ಯಾಕೆ ಕಡಿಯಾರ ಅದು ಕ್ಯಾಮ್ರಾಮ್ಯಾನ್ ಕೊಟ್ಟಿದ್ದು ಎಲ್ಲಿ ನೋಡ ಚೊಚ್ಚ ಹೊಸದ ಕೊಟ್ಟ ನೀವು ಕೈ ಕೊಟ್ರೆ ಮುಗಿದು ಹೋಗ್ತದ ಅಯ್ಯ ತಗ ತೋರ್ಸಿದ್ರ ನೀನು ಮತ್ ನಮ್ಗೆ ಅಕೌಂಟ್ ಬಿತ್ತು ನಾವು ಅದಕ್ಕೆ ಅಷ್ಟೊಂದು ತಗ ತೋರ್ಸಲ್ಲ ನಾನು ತಿಂಡಿ ತೆಗೆದು ತೋರಿಸು ಒಟ್ಟು ಬೇಕು ನಮ್ಗೆ ತೆಗೆದು ತೋರಿಸು ನೀ ಎಷ್ಟು ಬಂಡ್ ಗೆಟ್ಟಿ ನಿಂತೀವತ್ತು ನಾನು ಅಟ್ಟ ಬಾ ತಡ್ರಿ ತೆಗೆದು ತೋರಿಸು ತಡ್ರಿ ಪೂರ್ತಿ ನೀವು ಟಚ್ ಮಾಡಿದ್ರಂದ್ರ ನಮ್ಮ ಶಾಟ್ ಹೋಗಿ ಹಾಟ್ ನಿಂತು ವಾಟಿ ಅದಂಗಾಗತ್ರಿ ನಮ್ದು ಹಂಗೆ ಮಾಡ್ತೀರಿ ಬಾಯಾಗ ಸ್ವಲ್ಪ ಒಳಗಿಟ್ಕೋಬೇಕ್ರಿ ನಮ್ದು ಒಳಗ್ ಬಿಟ್ರ ಯಾಕಂದ್ರೆ ನೋಡ ನಮ್ಮ ಅಣ್ಣವ್ರು ತಮ್ಮವ್ರು ಹೆಂಗ ಕೊಡ್ತಾರ ನಿಮ್ಮ ಅಣ್ಣ ಬಂದಾರ ಇವ್ರ ನಮ್ಮ ಅಣ್ಣ ಜಾತ್ರೆಗೆ ಎಲ್ಲ ಮಕ್ಕಂಬಿಟ್ಟಿದ್ರು ಅಷ್ಟು ಅದಕ್ಕಂತಾನ ಬಂದಾರ ನೋಡಿ ಹೆಂಗ್ ಕೂತಾರಾಗ ಒಂದ್ ಸ್ವಲ್ಪ ಕಣ್ಣು ಹೊಡಿತಾರ ನೋಡ ಪಕ 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 ಹುಡುಗಿ ಏನ್ ಹುಡುಗಿ ಅಪ್ಪ ಇದಾರ ನೋಡ ಬಾದಾಮಿ ಹರ್ಚಿನ ನೋಡ ಹೊರ ಕೆಡ್ತಾರ ಇವತ್ತ ನಾನು ಮಾಡಿ ಒಂದ್ ಸ್ವಲ್ಪ ಯಾಕಂದ್ರೆ ಮೊಬ್ಬಾಗಿದ್ದೆ ಅಲ್ಲ ಇವತ್ತ ಅಣ್ಣವ್ರು ಬಂದಾರಲ್ಲ ಹೆಂಗ ನೋಡ ಹೆಂಗ ಐತಿ ಇವತ್ತು ನಮ್ದು ಪವರ್ ಯಾಕೆ ಉಟ್ರು ಸೇರಿ ನೀವು ಇಂಜೆಕ್ಷನ್ ಮಾಡ್ಯಾರಲ್ಲ ಇಲ್ಲ ಅವತ್ತು ಇಂಜೆಕ್ಷನ್ ಸ್ವಲ್ಪ ಮಾಮ 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 ಇವತ್ತೆಲ್ಲ ಕರೆಕ್ಟ್ ಆಗಿ ಮಾಮ ನಿನ್ನ ನಾಲ್ಗೆ ಸರಸ್ವತಿ ಪತ್ತ ಪತ್ತ ಸಾರಿಸಿ ಹೇಳಕ್ಕೆ ಇಲ್ಲ ತಡಕೋ ಹಂಗಂದ್ರ ನಾ ರೆಡಿ ಆಗಿ ನಿಂದ್ರಲ್ಲ ಅಂದ್ರೆ ಹೆಂಗದ
ಸ್ವಲ್ಪ ಸರಿ ನಿಂದಿರ್ಸ್ತೀನಿ ಚಾಲು ಆಗೈತ್ ನೋಡಲ್ಲ. ಗರದಲ್ಲಿ ಬೊಂಬೆ ಮಾಡಿದ ಇದು ಬೆದರ್ಗೊಮ್ಮೆ ನಿಂದ್ರದಂಗ ಆತಿದ್. ಅಲ್ಲಿ ಯಾವ್ದಾರ ಹೊಲಕ್ ಕರ್ಕೊಂಡು ಹೋಗಿ ಹಕ್ಕಿ ಹೊಡ್ಯಾಕ್ ನಿಂದ್ರಸಿದನು. ಹೆಂಗ ಹೆಂಗ ಹಿಂಗ ನಿಮ್ದ ಸ್ವಲ್ಪ ಮ್ಯಾಕತ್ರಿ ಏ ಮೋತ್ರಿ ಮೋತಿ ಅದನ್ನ ಯಾಕತ್ರಿ ನೋಡಲ್ಲಿ ಹುಟ್ರಿ ಹೆಂಗದ ಮೋತಿ ನಾ ಹೇಳ್ದ ನಿನ್ನ ಕಣ್ಣು ಅಲ್ಲೇ ಯಾಕೆ ಬೀಳ್ತೈತಿ? ಏ ನಾ ಮ್ಯಾಕತ್ರಿ ಅಂದಿರು ನಾ ಯಾವ್ದಾರ ಯಾಕೆ ಎತ್ತಲ್ಲ ಮೋತ್ರಿ ಸ್ವಲ್ಪ ಸೀದಾ ಮಾಡ್ರಿ ಸೊಟ್ಟ ಐತಿ ನಿಮ್ದು ಸ್ವಂತ ರೇ ಸ್ವಂತ ನೀವೇನ್ ತಿಳ್ಕೊಬೇಡ್ರಿ ಅವ್ರಿಗೇನು ಮಕ್ಕೊಂದ್ರ ಇಲ್ಲಿ ಹಂಗಲ್ರಿ ನಮ್ಮ ಫೋಟೋದಾಗ ಅಂದ್ರೆ ಇರೋದ ಹಂಗೈತೆ ಅದ ಕೆಳಗ್ ಬರಕತ್ತ ಮ್ಯಾಗ ಬರೋ ಹೊಲ್ದದ. ಇಲ್ಲ ನಾನಾರು ಮಕ್ಕೋತೀನಿ ಕೆಳಗ ಅದಕ್ಕ. ಅಯ್ಯಯ್ಯೋ ಏನು ನಿನ್ನ ದುಂಡನ ಧ್ಯೇಯ ಅಯ್ಯೋ ಏನು ನಿನ್ನ ಕಚ್ಚಲೆಯನ್ನು ಅಯ್ಯಯ್ಯೋ ಏನು ನಿನ್ನ ತುಂಬಿದ ಗಲ್ಲ ಕಚ್ಚಿ ಚಿನ್ನಲೇನೋ ಅನಿಸ್ತೈತು ನನ್ನ ಮನಸ್ಸು ಏ ಮೂಳ ಹಳೆ ಮೂಳ ಏನು ನಿನ್ನ ಧಳಂಬ್ರಿ ಬೀಜದಂತ ಹಲ್ಲುಗಳು ಅಯ್ಯಯ್ಯೋ ಏನು ನಿನ್ನ ಗುಗುಂಜಿ ಬೀಜದಂತ ಕಣ್ಣುಗಳು ಅಯ್ಯಯ್ಯೋ ಏನು ನಿನ್ನ ತಳಕುವ ಬಳಕುವ ಸ್ವಂಟಗಳು ಇವರೆಲ್ಲ ನೋಡಿದ್ರೆ ನಾನು ಕ್ಯಾಮ್ರಾದಾಗ ಹೆಂಗಾರ ಹಚ್ಚತ್ತಾರ ಕಾಣಕತ್ತಾವಲ್ಲೋ ಅದು ಹೋಲ್ಬಿಡಮ್ಮ ನನ್ನ ಸೊಂಡ್ರ ನಿಂದ ಏಕ ಆಗ್ಬಿಟ್ಟಲ್ಲ. ಏ ಮೂಳ ಹಳೆ ಮೂಳ ಯಾಕ ಹೆಂಗಾರ ಮಾತಾಡಕತ್ತಿಯಲ್ಲ? ಒಂದು ಕೊಡಬಾರ್ದ ಕೊಟ್ಟು ನಿಂದ್ರ 32 ಹಲ್ಲು ಹುಚ್ಚಿ ಬಿತ್ತ ಬಾ ಹುಷಾರಿವ್ರ. ಹುಡುಗಿಯಾರಂದ್ರ ಜಗಳ ಮಾಡೋದ್ರಿಗೇನು ಅರ್ಥವಿಲ್ಲ. ನಮ್ದಾಗ ಒಂದ್ ಸ್ವಲ್ಪ ಏರ್ ಹಾಕ್ತಿರ್ತ ಜಗಳ ಮಾಡೋದ್ರಿಗೇನು ಅರ್ಥವಿಲ್ಲ. ಮತ್ತೆ ಜಗಳ ಮಾಡಕ ಟೈಮ್ ಇಲ್ಲ. ತಪ್ಪು ತಿಳ್ಕೊಂಡ್ರಿ ನೀವು ನನ್ನ ಮೇಲೆ. ಬಪ್ಪರೆ ಭೂಪ ಹಂಗದ ರೋಡಿಗಿನ ಗಡ್ಸರಂತೀನಿ ನಾನು. ಅಂದಂಗ ನನ್ ಫೋಟೋ ಯಾಕೆ ತೆಗಿಲಿಲ್ಲ? ಇನ್ನೇನು ತೆಗಿಬೇಕನ್ನೋದ್ರ ಒಳಗ ಸ್ವಲ್ಪ ಸ್ಟ್ಯಾಂಡ್ ಮಾಡಿದ್ರಿ ಅದಕ್ಕ ಈಗೇನಾಗೈತೆ ರೆಡಿಯಾ ಇನ್ನೊಂದು ಅಡಿ ಒಟ್ಟ ಲೈಟ್ ಹತ್ತವಲ್ದದೆ. ಲೈಟಿಗೆ ಬೆಕ್ಕಿಗಿನ ಹಚ್ಚಿ ಏನು ಅದೇನ್ ಡೇಟ್ ಟಿಬರ್ ಆಗಿ ತಂದಿ ಹೆಂಗ ಬಂದೈತಿ ಇಲ್ಲಿ ಬಂದೈತಿ ಇಂದ ಕಾಣಂಗಿಲ್ಲ ನಾವು. ಲೈಟ್ ಅಟ್ಟ ಹಚ್ಚ ನೋಡ್ರಿ. ಲೈಟ್ ಅಟ್ಟ ಹಚ್ಚಿನ ಒಂದು ಕ್ಯಾಮ್ರಾ ಫೋಟೋನ ಮೂಡಿಸಿರ ಅವ್ರಾಗ. ಅಂದಂಗ ನಂದು ಮೂಡೈತೆ ಅದ್ರಾಗ ಮೂಡೈತೆ ಅಷ್ಟ ಯಾಕ ನಿಮ್ದು ಇಷ್ಟು ಹಗಲ ಬರುವಂಗ ಮಾಡ್ತೀರಿ ನಾನು ಏನದ ಅದರಿ ನಿಮ್ದು ಮಾಮ ಮೋತ್ರಿ ಹೌದೇನೋ ನಿನ್ನ ರಾಜ ಕೊತ್ತಂಬ್ರಿ ಬೀಜ ಅಂದಂಗ ನಿಮ್ದು ಯಾವ ಊರ್ರಿ? ಕೊಟ್ನ್ಯಾಗ ನಮ್ಮ ಊರ್ ಹೇಳ್ಬೇಕಂದ್ರ ನಾ ಹುಟ್ಟಿದ್ದು ಹೈದರಾಬಾದ್ನ್ಯಾಗ, ಬೆಳೆದಿದ್ದು ಕಲ್ಕತ್ನ್ಯಾಗ, ಉದ್ಯೋಗ ಕಲ್ತಿದ್ದು ಹುಬ್ಳ್ಯಾಗ. ಈ ಮೂರು ಊರ್ ಬಿಟ್ಟು ನಿಮ್ ಊರಿಗೆ ಫೋಟೋಗ್ರಾಫರ್ ಆಗಿ ಬಂದಿನ್ ನೋಡಿ. ಅಲ್ರಿ ನಿಮ್ ಸ್ಟೋರಿ ಕೇಳಿದ್ರೆ ಬಾಳ ಚಲೋ ಆತ್ರಿ. ನಾ ಏನಾಗದ ಟೈಮ್ ಆಗಿತ್ ನಾ ಹೋಗಿ ಬರ್ಲಿ ಅಲ್ರಿ ಅಲ್ಲ ರೀ ಹಾ ರೀ ಹೋಗೋದ್ ಅಕ್ಕಿರಿ ಹಾ ರೀ ಹೋಗಕ್ ಒಂದ್ ಸ್ವಲ್ಪ ಕೊಟ್ಟಾರ ಹೋಗ್ರಿ. ಏನ್ರಿ ಇದು ಅದ ಮೊತ್ತ ಮುತ್ರಿಯ ಮುತ್ತ ಅದನ್ನ ಒಳ್ಳೆ ರೀ ಬರ್ರಿ
ನಿಮ್ಮೂರ್ ಬಿಟ್ಟು ನಮ್ಮೂರಿಗೆ ಯಾಕೆ ಬಂದ್ರಿ ಉದ್ಯೋಗ ಮಾಡಕ? ಇಷ್ಟು ದಿನ ನಮ್ಮ ಊರಾಗ ಹುಣಿ ಪುಡಿ ಮಾಡ್ತಿದ್ವಿ. ಹಾ ಆ ಹುಣಿ ಪುಡಿ ತಿಂದ ಹಾ ಒಂದ್ ಮುದುಕಿ ಗೋಟಕ್ ಅಂತ್ರೆ ಆ ಕೇಸ್ರಿ ನನ್ನ ಮ್ಯಾಲ ಬಿತ್ರಿ. ಅದಕ್ಕ ಆ ಕೆಲಸ ಬಿಟ್ಟು ನಿಮ್ಮೂರ್ಗೆ ಓಡಿ ಬಂದಿನ್ರಿ ನಿಮ್ಮಂತ ಹೊಡಿಯಾಕ. ಅಯ್ಯಯ್ಯೋ ಚಲೋ ಆತ್ ಬಿಡ್ರಿ, ಬಾ ಚಲೋ ಆತ್. ನಿಮ್ಮ ಸ್ಟೋರಿ ಕೇಳಿದ್ರೆ ನನಗೂ ಬಾಳ ಖುಷಿ ಆಯ್ತು. ನಾನು ಈಗ ಹೊತ್ತಕ್ಕೆ ಹೋಗ್ಲಿ ಯಾರಿ ಅಲ್ಲ ಹೋಗೋದಕ್ಕಿ ಹಾ ಹೋಗೋಗ ಒಂದು ಕೊಟ್ಟರ ಹೋಗ ಏನದು? ಅದ ಮುತ್ತು ಇವ ಮುತ್ತ ನಾವಲ್ಲಪ್ಪ ಯಪ್ಪ. ಅಕಸ್ಮಾತ್ ನಾ ಏನಾರ ನೀನು ಮುತ್ತು ಕೊಡೋ ವಿಷಯ ನಮ್ಮಪ್ಪ ಗೊತ್ತಾತಂದ್ರ ನಮ್ಮಪ್ಪ ನನ್ ಬಿಡ್ತಾನ. ಅದಕ್ಕ ನನಗ ಅಂಜಿಕ್ ಬರ್ತೈತೆಪ್ಪ. ನೀನ್ ಯಾಕ ಅನ್ಸತಿ ಹ್ಮ್ ಇಲ್ಲಿ ಅದರಲ್ಲ ಅಣ್ಣವ್ರು ತಮ್ಮವ್ರು ಹ್ಮ್ ಏನಾರ ಅಂದ್ರ ನಾನು ಇಲ್ಲೇ ಇದ ಜಾಗದಾಗ ಕುಂದ್ರಿಸಿ ಅಂದ್ರ ಕುಂದ್ರಿಸಿ, ನಿಂದ್ರಿಸಿ ಅಂದ್ರ ನಿಂದ್ರಿಸಿ. ಮಕ್ಕೋಶಿ ಅಂದ್ರ ಮಕ್ಕೋಶಿ, ಉಳ್ಳೆ ಅವ್ರು ನೋಡ್ಬೇಕಾರ ಮತ್ ನಮ್ಮನ್ನ ನೋಡಿ ಮತ್ ನಾಲ್ಕೈದು ನಾನ್ ನಿನಗ ಬಿಗಿತೀನಿ ನನ್ನ ಚಲವೇ ಏಯ್ ಏನ್ರಿ ಇದು ಬಿಗಿಯೋದು? ಅದಾರಿ ಕೊಳ್ಳಾಗ ತಾಳಿ ರೀ. ಅಲ್ರಿ ನೀವಿಷ್ಟು ಗಟ್ಟಿಯಾಗಿ ಹೇಳಕತ್ತಿರಂದ್ಮೇಲೆ ನಾ ಯಾಕಂದಿಲ್ರಿ? ಹಂಗಂದ್ರ ಕೊಡ್ಲ ನಿಮಗೊಂದು ಮುತ್ತ ರೀ. ಮುತ್ತು ಕೊಡೋಕಿನ ಮುಂಚಾಕ ಒಂದ್ ಒಗದ್ ಹೇಳ್ರಲ್ಲ, ಆಮೇಲೆ ಕೊಡ್ತೀನಂತ ನಿಮಗ್ ಮುತ್ತ.
ನೀ ಬರೀ ಹಿಂದೆ ನಿಂತು ತೋರಿಸಿದ್ರು ಅದನ್ನ ನೋಡಿ ಯಾವ ದಿಕ್ಕಿಗೆ ಹೋಗ್ಬೇಕು ಅವ್ರು ಯಾವಾಗ್ಲೇ ನಮ್ಮನ್ನ ಸೊಲ್ಸದ್ ನೀವೇನ್ ಗಂಡ ಮಕ್ಕಳು ಹಾ? ನೀವೇನ್ ಸೊಲ್ಗಲ್ ಎಷ್ಟಾದ್ರು ಸೊಲ್ಗಲ ನೀನೇನು ಒಪ್ಕೊಂಡೆ ನೀನು ಒಪ್ಕೊಂಡೆಲ್ಲ ಮಾಡಿರ್ಲಿಕ್ಕೆ ನನಗೆ ಒಟ್ ನೀ ಇನ್ನೇಮ್ ನಾಟಕ ಅಂದ್ರೆ ಬರ್ದು ಅದಕ್ಕೆ ಮೆತ್ತ ಮಾಡಿ ಕೈ ಬಿಡ್ಬೇಕು ನಮ್ ಗುರುಗಳ ಸ್ಥಿತಿ ಹೇಳ್ತಾರ ಹಂಗಂದ್ರ ನನಗೆ ಮುತ್ಕೊಳ್ಳಿ ಕಣ್ಣು ಮುಚ್ಚುಗೋ ಕಣ್ಣು ಮುಚ್ಚುಗೋ ನಾನೇನು ಮುತ್ತು ಕೊಡ್ಬೇಕಾದ್ರೆ ನಂಗೆ ಮಾಚಿಗೆ ಬರ್ತದಪ್ಪ ಅದಕ್ಕೆ ಪಾಪ ಮುಗ್ಧ ಸ್ವಭಾವದ ಹೆಣ್ಣು ಹುಡುಗಿ ಕಣ್ಣು ಮುಚ್ಚಿದ್ರ ನಂದನೇ ನಮ್ಮ ಅಪ್ಪನ ಮನೆಗೆ ಹೊಂಟೋಕತಿ ಮುಚ್ಚುತ್ತೇನ ತಗಂಗಾರ ನಿನಗೆ 4 ಕಣ್ಣದವ ಮತ್ತೆ ಅದ್ರಾಗ 2 ಕಣ್ಣು ಯಾವ ಮುಚ್ಚವನಿ ಅವ್ ತೆಗ್ಯಾದ ಇವ ಹಂಗಾಗಿರೋದ ಹಂಗಂದ್ರೆ ತೆಗ್ಯಾದ ಇವ ಹಂಗಾಗಿರೋದ ನಿನಗೆ ಇವು ಬೇಕಾ ಒಟ್ಟ ಹಾರ ಸಾಮಾನು ನಮ್ ತಾಕಿರ್ತಾವ ಜಾತಿ ಬಂದ ಅವ್ ಏನಾದ್ರು ಇವ್ ಕೊಡೋದು ಬೇಕಾದ ಮತ್ತೆ ಹೋಗಿ ಕೊಡೋದಿಲ್ಲ ನಾವು ನೀನ್ ನನ್ನ ನೋಡಕತ್ತಿ ಇಲ್ಲ ಏನ್ ಡಬಲ್ ಕಾಣಿಸಕತ್ತಿಲ್ಲ ಇಲ್ಲ ಹೊಲ್ನ ಕಾಣಿಸಾತೀನಿ ಕಣ್ಣು ಮುಚ್ಚು ಬಡ ಕಣ್ಣು ಮುಚ್ಚು ಕಣ್ಣು ಮುಚ್ಚೆ ಮುಂಚಿನವ್ರೆ ಎಲ್ಲಿ ಮುಚ್ಚಿದೆ ಎಲ್ಲ ತಡ್ಕೊಂಡು ನಿಂತಿದಿ ಕೊಡ್ಲಾ ಮುಚ್ಚಿ ನೋಡ್ರಿ ನೋಡಿದ್ರ ಅಣ್ಣ ಯಾರು ನೀವು ಮತ್ತೆ ನೋಡಿದ್ರ ದಯವಿಟ್ಟು ಯಾರು ಹೇಳ್ಬೇಡ್ರಪ್ಪ ಹೊಲ ಇವು ಅವನು ಹಚ್ಚಿನೇ ರೀ ಹಚ್ಚಿನ ಹೊಡೆದ್ ಕೆಡಿದ್ಲಾಡ್ರಿ ಹುಸ್ಸು ಮಂದಿ ಬಂದ ನಾನು ಹೇಟ್ ಹಾಕಿದೆ ಆದ್ರ ಹಾಕ್ಯಂದ ಬರ್ತಾಳ ಆಕಿ ನೋಡ್ರಿ ಮುತ್ತು ಕೊಟ್ಟಂತ ಹುಸ್ಸು ಮಂದಿಯಾಗಿ ಹೇಳಿ ನನ್ನ ಹಿಂಗ ಹೊಡೆದ್ರಿ ಹಿಂಗ ನೋಡಿ ನನ್ನ ಯಾರು ನೋಡಿಲ್ಲ ನಮ್ಮ ಕ್ಯಾಂಡಿಡೇಟ್ ಅಷ್ಟ ಏನು ಹಿಂದಿದ್ದಾರ ಅಕ್ಕಾವ್ರಿ ನಮ್ಮ ಕ್ಯಾಂಡಿಡೇಟ್ ಆಗಿರೋಕೆ ಏನು ಅಷ್ಟ ನಮ್ಮ ಕ್ಯಾಂಡಿಡೇಟ್ ಯಾರಿಗೆ ಹೇಳ್ಕಲಿವ ಅಲ್ಲೈತ್ ನೋಡಗ ನಮ್ಮ ಮಾವ ಏನ್ ನಿನ್ನ ಮಗ ಹೊಡೆದೋಗಿದ್ದ ಮೆಂಬರ್ ಟಾಟಾ ನಮಸ್ಕಾರ ಅಲ್ರಿ ಈ ರೀತಿ ಎಲ್ಲರೂ ಮುಂದ ಅವಮಾನ ಮಾಡ್ಯಾಳಂದ್ರ ಇನ್ನೊಮ್ಮೆ ಸಿಕ್ಕ್ರ ಏನ್ ಮಾಡ್ಬೇಕು ಅದನ್ನ ಮಾಡಿ ಕೈ ಬಿಡುತ್ತೆ ಹಣ್ಣವ ನಾ ಇನ್ನು ಬರ್ತೀನಿ ನಮಸ್ಕಾರ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತು ಓಂ ಭಯ ಭೃತ್ಸಾಯಿನೋ ಶ್ರೀ ದ್ಯಾಮಾಂಬಿಕೆ ದೇವಿ ನಮೋ ನಮೋಸ್ತು ಓಂ ಭಯ ಭೃತ್ಸಾಯಿನೋ ಶ್ರೀ ಮಾರುತೇಶ್ವರ ನಮೋ ನಮೋಸ್ತು ಅಜಯ್ ಓಯ್ ಅಜಯ್ ಯಾರು ನನ್ನನ್ನು ಅಜಯನೆಂದು ಕೂಗಿದವರು ಯಾರವರು? ನಾನು ಮಗು ನಿನ್ನ ತಾಯಿ ಜಗನ್ಮಾತೆ. ತಾಯಿನ ಅಂದ್ರೆ ನಾನು ಕೇಳುತ್ತಿರುವುದು ಸತ್ಯನ ಅಥವಾ ನನ್ನ ತಾಯಿನ? ಯಾಕೆ ಅಜಯ್ ನನ್ನ ಮೇಲೆ ನಂಬಿಕೆ ಇಲ್ವನ? ನಾನು ಮಗು ನಿನ್ನ ತಾಯಿ ಜಗನ್ಮಾತೆ, ಜಗತ್ತಿಗೆ ಅನ್ನ ಹಾಕುವ ಅನ್ನದಾತೆ, ಬೇಡಿದವರಿಗೆ ಬೇಡುವ ವರವನ್ನು ನೀಡುವ ಭಾಗ್ಯದಾತೆ, ದ್ಯಾಮಾಂಬಿಕೆ ತಾಯಿ ನಾನು. ಸಾರ್ಥಕವಾಯಿತು ತಾಯೇ, ಈ ನಿನ್ನ ಮಗನ ಜನ್ಮವು ಸಾರ್ಥಕವಾಯಿತು. ಹೇಳು ತಾಯಿ, ಹೇಳು, ಈ
ನಿನ್ನ ಮಗನಿಂದ ಈ ಸಮಾಜಕ್ಕೆ ಏನಾಗಬೇಕಾಗಿದೆ? ಹೇಳುತ್ತಾಯೇ ಹೇಳು. ಅಜಯ್, ಸಮಾಜದಲ್ಲಿ ನಡೆಯುವ ಅನ್ಯಾಯ, ಅತ್ಯಾಚಾರ, ಕೊಲೆ ಸುಲಿಗೆ, ಮುತ್ತೈದೆಯರ ಮೇಲೆ ಶೀಲಾನ, ಶ್ರೀಮಂತರು ನಡೆಸುವ ಬಡವರ ಮೇಲೆ ದಬ್ಬಾಳಿಕೆ, ಇವೆಲ್ಲ ನಾಶ ಮಾಡುವುದಕ್ಕಾಗಿ ಈ ಸಮಾಜಕ್ಕಾಗಿ ನಿನ್ನಂತ ವೀರ ತೀರರು ಬೇಕಾಗಿದೆ. ಅದಕ್ಕಾಗಿ ಆ ಪರಶುರಾಮನಂತೆ ದುಷ್ಟರ ಸಂಹಾರ ಮಾಡಿದಂತೆ ನೀನು ಈ ಕಲಿಯುಗದ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನು ಮುರಿಯಲು ಈ ಭೂಮಿಯ ಮೇಲೆ ನಿನ್ನನ್ನು ಅಜಯ್ನೆಂದು ನಾಮಕರಣ ಮಾಡಿದ್ದೇನೆ. ಅದಕ್ಕಾಗಿ ಈ ದುಷ್ಟರ ಸಂಹಾರ ಮಾಡಲು ಸಿದ್ಧನಾಗು ಅಜಯ್, ಸಿದ್ಧನಾಗು. ತೆಗೆದುಕೋ ಈ ಪರ್ಸನ್ನು. ತಾಯಿ, ಕೊಡು ಆ ನಿನ್ನ ಪರ್ಸನ್ನು. ಜೈ ಪರಿಶುದ್ಧರ! ಇದೇ ಒಂದು ಸಂದರ್ಭಕ್ಕಾಗಿ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ. ಇಂದು ನನ್ನ ಆಸೆಯನ್ನು ಪೂರೈಸಿದಳು ಈ ನನ್ನ ತಾಯಿ. ಓ ಎನ್ನ ತಾಯಿ, ಇನ್ನು ಮುಂದೆ ನೋಡುತ್ತಾಯೇ, ಈ ನಿನ್ನ ಮಗ ಕಲಿಯುಗದ ಪರಶುರಾಮನ ರೌದ್ರವೇದ ನಾಟಕದ ಪ್ರಾರಂಭೋತ್ಸವ. ಆಯ್ತು, ನಿನ್ಗೆ ಮಂಗಳವಾಗ್ಲಿ. ಸಿಕ್ಕಿತು, ಸಿಕ್ಕಿತು. ನನ್ನ ತಾಯಿಯಿಂದ ದುಷ್ಟರ ಸಂಹಾರ ಮಾಡಲು ಅಪ್ಪಣೆ ಸಿಕ್ಕಿತು. ಲೇ ಸ್ವತ್ತಿನ ಶ್ರೀಮಂತ ನಾಯಕರು, ಲೇ ದುಷ್ಟ ಪೃಥ್ವಿರಾಜ್, ಲೇ ರವಿರಾಜ, ನೀವು ನಡೆಸುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡಿ ನಿಮ್ಮಪ್ಪಪ್ಪವರ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ನಿಮ್ಮ ರಕ್ತದಿಂದ ಈ ನನ್ನ ತಾಯಿಯ ಪಾದಗಳನ್ನು ತೊಳೆದು ಕಂಡವರ ರುಂಡ ಕಡಿದು ಅವರ ರಕ್ತದಿಂದ ಕಟ್ಟಿದ ಈ ನಿಮ್ಮ ರೌಡಿ ಸಾಮ್ರಾಜ್ಯದ ಮೇಲೆ ಅಪ್ಪರಿಸಿದ ಎಪ್ಪಡಿಯಾಗಿ ನಿಲ್ಲುತ್ತಾನೆ ಈ ಗಂಡನೆಯ ಭಟ್ಟ ಅಜಯ. ಸಾಧ್ಯವಿಲ್ಲ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ.
ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖ ಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ಸ್ವರೂಪಿಣೆ ಶ್ರೀ ದ್ಯಮಾಂಬಿಕಾ ದೇವಿಯೇ ನಿನ್ನ ಪಾದ ಕಮಲಗಳಿಗೆ ನಮಸ್ತೆ ನಮೋ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅವಿದ್ಯಾಧರ್ಮಸ್ಯ ತದಾತ್ಮಾನಾಂ ಸೃಜಮ್ಯಹಂ ಪರಿತ್ರಾಣಾಯ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಶಂಭವಾಮಿ ಯುಗೆ. ಹೀಗೇನಪ್ಪ ಕಳನಾಯಕನ ಬಾಯಿಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಎಂದು ಸಂಶಯ ಪಡ್ತಾ ಇದ್ದೀರಾ? ಕಾರ್ತು ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಅಧರ್ಮ ತಾಂಡವ ಮಾಡುತ್ತಿರುವಾಗ ನನ್ನಂತಹ ಕಾಳ ಧನಿಕರದ ಬಾಳಿಕೆ ಎಚ್ಚರದ ಅದನ್ನು ಮಟ್ಟಾಕಲಿಕ್ಕೆ ಭೂಮಿಗೆ ಬರ್ತಾರಂತ ಇದು ಕಲಿಯುಗ. ತನಗಿರೋರ ಕಲಿಯುಗ, ತನಗಿರೋರ ಕಲಿಯುಗ, ತನ ಮನೆಗಾರ ಕಲಿಯುಗ. ಅಂದಾಗ ಆ ದೇವರು ಹುಟ್ಟುವುದಂದ್ರೇನು? ನನ್ನಂತಹ ಕಳನಾಯಕನನ್ನ ಮಟ್ಟ ಹಾಕುವುದಂದ್ರೇನು? ಸಾಧ್ಯನೇ ಇಲ್ಲ. ಯಾಕೆಂದರೆ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ಬಂದ ನಿಂತು ಭಿಕ್ಷೆ ಬೇಡ್ತೇವೆ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನು ಕಟ್ತೇವೆ. ತೆನ್ನ ಕಂಡನು ಕೊಡ್ತೀವಿ, ಕುಡಿಯ ಕೆಂಡನು ಕೊಡ್ತೀವಿ. ಸಂಗ ಬಿದ್ರ ನಿಮ್ಮ ಮಗ್ಲ ಮಲ್ಕೊಳ್ಳಕ್ಕೆ ಹೆಣ್ಣು ಕೊಡ್ತೀವಿ. ಮಾಡಿ ಒಟ್ಕಿದ್ದೀವಿ. ಆಮೇಲೆ ಒಂದಲ್ಲ ಎರಡಲ್ಲ ಒಪ್ಪಿಸ್ಕೊಳ್ಳಾಕಬೇಕ. ಇದು ನನ್ನಂತ ರಾಜಕಾರಣಿಗಳು ಹಾಕುವ ಲೆಕ್ಕಾಚಾರ. ಅದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿದ್ದವನಿಗೆ ಹೇಳಲ್ಲ. ಯಾಕಂದ್ರ ಎಲ್ಲರೂ ಬೀಜಿನ ನಮ್ಮ ಸಬರಿನ ನಮ್ಗೆ ಎತ್ತಾಗೈತ್ರಪ್ಪ. ಇಲ್ಲಿ ಈ ಊರು ಸಬರಿನ ಎಲ್ಲಿಂದ ತೊರೆಯನ್ರಪ್ಪ. ನೀವು ಬದಲಾಗಲ್ಲ, ಬದಲಾಗೋದು ಚಾನ್ಸು ಇಲ್ಲ. ಒಂದು ವೇಳೆ ಬದಲಾಗಬೇಕಂದ್ರೆ ನನ್ನ ಟೋನ್ ಬಿಡೋದಿಲ್ಲ. ಆಫ್ಟರ್ ಆಲ್
ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಕಾಗೋದ್ರೊಳಗೆ 100 ಇದ್ದಿದ್ದು 200 ರೂಪಾಯಿ ಆಗ್ಬೇಕಂತ ಆಸೆ ಪಡ್ತಾನೆ. ಇದೇ ನಿಮ್ ಮುಸುಡಿಯನ್ನು ನೋಡಿಕೊಂಡು ಚುನಾವಣೆಯಲ್ಲಿ ಒಂದು ಓಟಿಗೆ 2,000 ಹಂಚಿದ್ದೀನಲ್ಲಪ್ಪ. ಹೆಂಗ್ ತೆಗಿಬೇಕ್ರಪ್ಪ? ನಾ ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಒಂದು ಬೀಜ ಬಿತ್ತಿದ್ರೆ ರೈತ ಒಂದನೇ ಆಸೆ ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಹೋಮ್ ಬಿಸಿನೆಸ್. ಬಂಡವಾಳ ಹಾಕಿದ್ದೀವಿ, ಬಂಡವಾಳ ತೆಗಿಬೇಕು ಅಂತದ್ರಲ್ಲಿ ಸರಕಾರಿ ಶಾಲೆ ಮಾಡಿಸ್ಕೊಡ್ರಿ, ರಸ್ತೆ ಮಾಡಿಸ್ಕೊಡ್ರಿ, ಸರಕಾರಿ ದವಾಖಾನೆ ಮಾಡಿಸ್ಕೊಡ್ರಿ ಅಂದ್ರ ಬಂಡವಾಳ ಹಾಕಿದ್ದೀವಿ ಅಂದ್ಮೇಲೆ ಬಂಡವಾಳ ತಗೊಳ್ಳಬೇಕು. ಇದು ನನ್ನಂತ ರಾಜಕೀಯ ಕಿರಾತಕರ ಹಾಕುವ ಲೆಕ್ಕಾಚಾರ. ಅರ್ಥ ಆಗಲ್ಲ, ಅರ್ಥ ಮಾಡಿಕೊಳ್ಳಲು ಬಿಡೋದಿಲ್ಲ. ಯಾಕಂದ್ರೆ ನಿಮಗಿಂದೆ ಬುದ್ಧ ಬಂದೇಳೋದ ಅರ್ಥ ಆಗಲಿಲ್ಲ. ವಿಶ್ವಗುರು ಅನ್ನ ಬಸವಣ್ಣ ಬಂದೇಳೋದ ಅರ್ಥ ಆಗಲಿಲ್ಲ. ಕೊನೆಗೆ ಮೂರನೆಯ ವ್ಯಕ್ತಿಯಾಗಿ ಈ ನನ್ನ ಭಾರತ ಕಂಡಂತಹ ಶ್ರೇಷ್ಠ ವ್ಯಕ್ತಿ, ಈ ನನ್ನ ಭಾರತದ ರತ್ನ, ಈ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮುತ್ತಿನಂತ ಮಾತು ಹೇಳಿದ್ರು. ನಿಮಗೆ ಅದೇನಂತ ಗೊತ್ತಾ? ನಿಮಗೆ ಎಂದು ಈ ನನ್ನ ಭಾರತ ದೇಶದ ಮತದಾರನಿಗೆ ತನ್ನ ಮತದಾನದ ಮಹತ್ವ ತಿಳಿಯುತ್ತದೆಯೋ ಒಂದೇ ನನ್ನಂತ ರಾಜಕಾರಣಿಗಳು ಭಿಕಾರಿಗಳಾಗ್ತಾರಂತ. ಸ್ವತಂತ್ರ ಸಿಕ್ಕು 75 ವರ್ಷಗಳು ಕಳೆದ್ರು ಕೂಡ ನಿಮ್ಮ ಮತದಾನದ ಮಹತ್ವ ನಿಮಗೆ ತಿಳಿದಿಲ್ಲ. ನನ್ನಂತಹ ರಾಜಕಾರಣಿ ಭಿಕಾರಿಯಾಗಲಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು. ನನ್ನಂತ ರಾಜಕಾರಣಿ ಎಲ್ಲ ಸಲ್ಲದ ಆಶ್ವಾಸನೆಗಳನ್ನು ಕೊಟ್ಟುಕೊಡ್ತಾ ಎಂತಹ ವೇದಿಕೆಯಲ್ಲಿರಬೇಕು. ಇದು ಈ ಕಲಿಯುಗದ ರಾಜಕೀಯ. ಬೇಟಿನ್ಯಾಗ ದೊಡ್ಡವ ಈ ತಂದ್ರ, ಸ್ವಕ್ಕಿನ್ಯಾಗ ದೊಡ್ಡವ ಈ ತಂದ್ರ, ದೌಲತ್ತಿನ್ಯಾಗ ದೊಡ್ಡವ ಈ ತಂದ್ರ, ಮತ್ತು ದನಕನಕಾದಿಗಳನ್ನು ಮುಂದಿಟ್ಟುಕೊಂಡು ಹುಟ್ಟಿದವನೇ ಅಂದಾಗ ಈ ಧನರಾಜನ ಮಾತಿಗೆ ಮನ್ನಣೆ ಕೊಡೋದಿಲ್ವೇನು ಆ ಅಜಯ. ಲೇ ಜಯ, ದ್ವಾಪರ ಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ತ್ರೇತಾಯುಗಕ್ಕೆ ಒಬ್ಬನೇ ಗಂಡಸು ಶ್ರೀರಾಮಚಂದ್ರ, ಅದು ರಾಮಾಯಣದಲ್ಲಿ. ಆದ್ರೆ ಈ ಕಲಿಯುಗದ ರಾಜಕೀಯ ಚದುರಂಗದಾಟದಲ್ಲಿ ಒಬ್ಬನೇ ಗಂಡಸು, ಅದು ಈ ಧನರಾಜನ್ನು ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಅದು ಬೇಟೆಯಾಡೋದನ್ನು ಮರುತ್ತಿಲ್ಲ. ಆದ್ರೆ ಅದಕ್ಕೆ ಶಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಶಿವಾಗಿ ಹೆದ್ದು ಪಂಜಾಬಿ ಎಸಿದರ ಅದು ಈ ನನ್ನ ಕಾಲ ಕೆಳಗೆ ಎಡಕ್ಕೆ ಮಾರ್ಕೊಂಡು ಬೀಳಬೇಕು. ಅದು ಈ ಚಂದ್ರ
ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಸುನಾಮಿ ಒಮ್ಮೆ ಅಬ್ಬರಿಸಿ ಬಪ್ಪಿರಿದ್ರೆ ಎದುರಾಳಿ ಯಾವುದೋ ಇಲ್ಲ, ಹೆಡಕ್ ಮುರ್ಕೊಂಡು ಬೀಳಕ್ ಹಾಕಬೇಕು. ಅದು ಈ ತಂತ್ರ. ಅಲ್ಲಲ್ಲಿ ವಿಷ ತುಂಬಿಕೊಂಡಿರೋ ಸರ್ವರ ನೆತ್ತಿಯನ್ನು ಎಷ್ಟೇ ಹಾಲೆರೆದರೂ ಕೂಡ ಅಲ್ಲಲ್ಲಿರೋ ವಿಷ ಮಾತ್ರ ಕಡಿಮೆಯಾಗಲ್ಲ. ಹಾಗೆ ಈ ಧನಿಕತನ ರಾಜನ ಮಧ್ಯೆ ಬಡ ಬಿಕಾರಿಗಳು ಎಂದೇ ಒಣಗಿನ ಮಾತುಗಳನ್ನಾಡಿದರು. ಮನಸ್ಸಲ್ಲಿರೋ ದ್ವೇಷ ಮಾತ್ರ ಕಡಿಮೆಯಾಗಲ್ಲ. ಸೀತಾಪತಿ, ಸೀತಾಪತಿ, ಹತ್ತು ಬತ್ತಾರಿ ಗಣ್ಯರು, ಹತ್ತು ಬತ್ತ, ಹತ್ತು ಬತ್ತಾರಿ. ಸೀತಾಪತಿ ಬಾಯ್ಲೆ ಈ ಚಂದ್ರಾಜನ್ ಮೇಲೆ ಅಷ್ಟು ಇರ್ದಿದ್ರಿ ಹೆಂಗ? ಹೌದು, ನಮ್ಮ ರೌಡಿ ರಾಜನ ಸುಳಿವು ಏನಾದರೂ ಸಿಕ್ಕಿದೆ? ಬರ್ಬಾರ ಮರ್ಯಾದ ಅವ ಮಾ ಶಿವರಿ ಅವ್ ಸೋಲಗದಿಂದ ಐತ್ರಿ, ಹಿಂದೆ ಬರ್ತಾನೆ. ಅವ ಸ್ವಲ್ಪ ಲೇಟ್ ಮಾಡ್ಬೇಕಷ್ಟ. ಆಯ್ತು ಸೀತಾಪತಿ, ನೀನು ಸ್ವಲ್ಪ ಲೆಕ್ಕಪತ್ರದ ವ್ಯವಹಾರವನ್ನೇ ನೋಡುಕೋ. ಇಷ್ಟರಲ್ಲಿಯೇ ಬಂದರೂ ಬರಬಹುದು, ನೋಡೋಣ. ಆಯ್ತು. ಬಡವರೆಂದು ಬಲ್ಲಿದರನ್ನಾಗಿ ಮಾಡ ಸಕಲ ಶಕ್ತಿಯನ್ನೇ ಮೈಗೂಡಿಸಿಕೊಂಡು ಮೆರೆಯುತ್ತಿರುವ ಈ ಧನಿಕತರ ರಾಜ ದರ್ಪದ ಸರ್ಪ ಕೋಟೆಯನ್ನು ಭೇದಿಸುವ ಗರುಡ. ಇನ್ನು ಈ ಭಾರತ ಭೂಮಿಯ ಮೇಲೆ ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ. ಆದರೆ ನನಗೆದುರಾಗಿ ವೈರತ್ವ ಸಾಧಿಸುತ್ತಿದ್ದಾರೆ ಆ ಜಯ ಮತ್ತು ಅವರ ತಮ್ಮ ವಿಜಯ. ಆ ಚಕ್ಕಿನ ಕುಂಡಿಗಳಿಗೆ ನನ್ನ ರಾಜಕೀಯ ಕುತಂತ್ರವನ್ನು ತಿಳಿಸಬೇಕಾದರೆ ಹಸನಾಗಿ ಉಸಿರು ಬಿಡುತ್ತಿರುವ ನಿಮ್ಮೊಂದಿಗೆ ಗಂಗೆಯನ್ನು ಗಾಳ ಬೆಕ್ಕೆಗೆ ಬರಮಾಡಿಕೊಂಡರು. ಅವಳನ್ನೇ ನನ್ನ ಈ ತೇಜೋಪುಂಜಕ್ಕೆ ರಂಜನೆಯನ್ನಾಗಿ ನಿರ್ವಹಿಸಿ ನನ್ನೆಲ್ಲ ಕಾರ್ಯವನ್ನು ಸಾಧಿಸಿಕೊಳ್ಳದೆ ಬಿಡಲಾರೆ. ಈ ನೆಲದಲ್ಲಿ ಕೋಲು ಹಿಡಿದವನೇ ಜಾಣ, ಅಲ್ಲಿ ಹಿಡಿದವನೇ ಕೂಡ. ತಮ್ಮಲ್ಲಿಯೇ ಕಚ್ಚಾಡುವ ಈ ಭಾರತ ನೆಲದಲ್ಲಿ ಕೇಡು ಸಾಧಿಸುವ ನನ್ನಂತಹ ಕಿಡಿಗೇಡಿಗಳಿಗೇನು ಕೊರತೆ ಇಲ್ಲ. ಈ ಧನಿಕತನ ರಾಜನ ದರ್ಪದ ದಳ್ಳರಿಗೆ ದಹಿಸಿ ಹೋಗಬೇಕು. ಕಡುಬಡವರು ಕಟ್ಟಿದ ಕನಸಿನ ಆಶಾ ಗೋಪುರ ಕಲಿಯುಗದ ಕಾಲ ಭೈರವನಾದ ಈ ಧನರಾಜನನ್ನು ಕೆಣಕುವ ಕೇಳಿ ಇನ್ನು ಯಾರು ಇಲ್ಲ ಈ ಸಮಾಜದಲ್ಲಿ. ಅಂದಾಗ ಸೊಕ್ಕಿನ ಕುನ್ನಿಗಳನ್ನು ಬೇಟೆಯಾಡದೆ ಬಿಡಲಾರೆ. ಈ ಸಮಾಜದಲ್ಲಿ ಶ್ರೀಮಂತ ನಾನೇ ಎಂದು ತಟ್ಟಿ ಹೇಳುವೆ. ನಿಮ್ಮಂತಹ ಬಡ ಬಿಕಾರಿಗಳಿಗೆ
ಡಕಾಯಿತರಾದ ಪೃಥ್ವಿರಾಜ್ ಹಾಗೂ ರೌಡಿ ರಾಜರನ್ನು ನನ್ನ ಬಲಗೈಯನ್ನಾಗಿ ಮಾಡಿಕೊಂಡ. ನನ್ನೆಲ್ಲ ವ್ಯವಹಾರಗಳನ್ನು ಸುಲಭವನ್ನಾಗಿ ಮಾಡಿಕೊಂಡೆ. ಇನ್ನು ಆದಷ್ಟು ಬೇಗನೆ ಆ ಸೊಕ್ಕಿನ ಪನ್ನಿಗಳನ್ನು ಬೇಟೆಯಾಡಲೇಬೇಕು. ಹೌದು, ಈ ನಮ್ಮ ರೌಡಿ ರಾಜ ಇನ್ನು ಹೇಗೆ ಬರಲಿಲ್ಲ? ಹೋದ ಕೆಲಸ ಏನಾಗಿದೋ ಏನು? ನಮಸ್ಕಾರ ಭಾರತಿರಾಜ್. ಹೋದ ಕೆಲಸ ಏನಾಯಿತು? ರಾಣಿಗಳಿಗೆ ರಾಜನಾಗಿ, ಪಂಡರಿಗೆ ಗಂಡನಾಗಿ, ಕಂಗೆಟ್ಟು ಸುಳಿತೇನೆ ಎಂದು ನಾವು ಬಂದರು. ರಕ್ತ ಕುಡಿಯುವ ಲಾಯಿ ರೌಡಿ ರಾಜ ಅವರಿಗೆ ಎಲ್ಲಿಂದಂತೂ ಮರಳಿ ಬರಲಾರ. ತೆಗೆದುಕೊಳ್ಳಿ ಬ್ಯಾಂಕಿನಿಂದ ಕೊಳ್ಳಿ ಹೊಡೆದ 10 ಲಕ್ಷ ಹಣವನ್ನು. ರಾಜ, ಅಂದರೆ ನಿನ್ನ ಮಾತಿನ ಅರ್ಥ ಹೋದ ಕೆಲಸ ಸಕ್ಸಸ್ ಆದರೆ ರಾಜ ಹೋದರೆ ಎಂಬ ಅಪಸ್ವರವು ಈ ಧನಿಕತನ ರಾಜನ ಜೀವನದ ಸಂಗೀತ ಸ್ವರದಲ್ಲಿ ಕೇಳಿ ಬರಬಾರದು. ಇರಲಿ, ಏನು ಸಮಾಚಾರ? ಬಾಸ್, ಬ್ಯಾಂಕಿನ ದೋಚಿಕೊಂಡು ಬರುವಾಗ ನನ್ನನ್ನು ಹಿಡಿಯಬೇಕೆಂದು ಫಾಲೋ ಮಾಡಿದ. ಆದರೆ ನಾನು ಚಾಣಾಕ್ಷತೆಯಿಂದ ತಪ್ಪಿಸಿಕೊಂಡು ಬಂದೆ. ಹಸಿವಿನಿಂದ ತೊರೆಯುತ್ತಿರುವ ಗುಬ್ಬಚ್ಚಿಯಿಂದ ಈ ಧನಿಕತನ ರಾಜನಿಗೆ ಸವಾಲೆ. ರಾಜ, ಕಲಿಯುಗದ ಕಾಲ ಭೈರವನಾದ ಈ ಧನರಾಜನನ್ನು ಕೆಣಕುವ ಕೇಳಿ ಯಾರು ಇಲ್ಲ ಈ ಸಮಾಜದಲ್ಲಿ. ಅಂದಾಗ ಆ ಬೀದಿ ಬಿಕಾರಿ ಅಜಯನಿಗೆ ಸಮಯಕ್ಕೆ ಸರಿಯಾಗಿ ತಕ್ಕ ಪಾಠ ಕಲಿಸುತ್ತೇನೆ. ನೀನೇನು ಭಯ ಪಡಬೇಡ ರಾಜ, ನೀನೇನು ಭಯ ಪಡಬೇಡ. ಭಯ ಎಂಬ ಸೂಚ್ಯ ಬ್ರಹ್ಮನಿಗೆ ಸವಾಲಾಗುವ ಖಂಡನೆ ಕಂಡು ರಾಜ. ನನಗೆ ಭಯವೇ? ಚಚ, ಅದೆಂದೆಂದಿಗೂ ಸಾಧ್ಯವಿಲ್ಲ. ರಾಜ ರಾಜ, ನಿನ್ನ ಧೈರ್ಯ ಮತ್ತು ಶೌರ್ಯಕ್ಕೆ ಬೆಲೆ ಕಟ್ಟಿ ಅಂತಾರಾಷ್ಟ್ರೀಯ ಡಕಾಯಿತನೆಂದು ಸಿಂಹದಂತೆ ಗರ್ಜಿಸುವ ನಿನ್ನನ್ನಿಟ್ಟುಕೊಂಡಿರುವೆ. ಅಂದಾಗ ಈ ಎತ್ತಿನ ನೀರಿನ ಎತ್ತರ ನೋಡುವ ಮೂರ್ಖ ನಾನಲ್ಲ ರಾಜ. ಹಣ್ಣ ಹಾಕಿದ ಮನೆಗೆ ಕಣ್ಣು ಹಾಕಲಾರೆ ರೌಡಿ ರಾಜ. ಗುಡುಗಿದ ಚೆಲ್ಲಾಟ. ನೀವು ಕೈ ಮಾಡಿ ತೋರಿಸಿದ ಕಾರ್ಯ ಮಾಡದೆ ಬಿಡಲಾರೆ. ಏನು ಆಕಾಶದಲ್ಲಿರುವ ತಾರಗಳ ಆಟಕ್ಕೆ ಮಾಡಲೆ? ಏನು ಬಾಸ್, ಏನು ಮಾಡಬೇಕು? ಹಾಗೆ ಒಂದೇ ಏಟಿಗೆ ಅವನನ್ನು ಮುಗಿಸಿದರೆ ತೀರಲಾರದು ನನ್ನ ಸೇರಿದ. ನಾವು ಅವರ ಮನೆತನವನ್ನೇ ಸರ್ವನಾಶ ಮಾಡಬೇಕು. ಅವನನ್ನು ಕಂಬಕ್ಕೆ ಕಟ್ಟಿ ಅವನ ಮೈ ಚರ್ಮವನ್ನು ಸುಲಿಯಬೇಕು. ಇನ್ನು ಅವರ ಹತ್ತಿಗೆ ಗಂಗೆಯನ್ನು ಮನೆ ಬಂದಂತೆ ಕೆಡಿಸಿ ಮೋಜು ನೋಡುವ ಮೋಜುಗಾರ ನಾನಾಗಬೇಕು. ಅನಂತರ ಇದನ್ನೆಲ್ಲ ಅಜಯ ನೋಡಿ
ತಾಳಲಾರದೆ ಮೈ ಮನಗಳ ಸಿಮಿತವನ್ನು ಕಳೆದುಕೊಂಡು ಹೀಗೆ ಭಿಕಾರಿಯಾಗಬೇಕು ಆ ಜಯ ಅಂದಾಗ ನಾನಿಟ್ಟ ಗುರಿ ನಾ ಪಟ್ಟ ಶ್ರಮ ಸಾರ್ಥಕವಾಗುತ್ತದೆ ರಾಜ, ಸಾರ್ಥಕವಾಗುತ್ತದೆ. ಹೇರಲಿ ನಾಳೆ ಬ್ಯಾಂಕಿನಿಂದ ನಿನ್ನ ಚಾಣಾಕ್ಷತನದಿಂದ 50 ಲಕ್ಷ ರೂಪಾಯಿಯನ್ನು ಲಪಟಾಯಿಸಿಕೊಂಡು ಬಾ. ಅನಂತರ ನೋಡು ನನ್ನ ಸೇಡಿನ ಸಂಚನ್ನು. ರಾಜ, ಈ ಕೆಲಸ ಬೇಗನೆ ನಡೆಯಬೇಕು. ಜಾಗೃತವಾಗಿ ರಾಜ, ಜಾಗೃತವಾಗಿ. ಎಸ್ ಬಾಸ್. ನಾನು ಅವರ ಜೀವಂತ ಸಮಾಧಿ ಕಟ್ಟುವೆ. ನಾಳೆಯ ಕಾಲದಲ್ಲಿ ವಿಜಯದ ಮಾಲೆ ಮತ್ತೊಮ್ಮೆ ನಿಮ್ಮ ಕೊರಳಿಗೆ ಬರುವುದು. ನಾಳೆ 50 ಲಕ್ಷ ಹಣದಿಂದ ಬರುತ್ತೇನೆ. ಸಂಗ್ರಾಮಕ್ಕೆ ಹೊಂದಿ ಹೋಗುಳಿಗೆ ರಕ್ತದ ನಾಂದಲೇ ಮಗನ ಜಯ. ಮಗನೇ, ಪಾತಾಳ ಗಂಗೆ ಪವಿತ್ರಳೆಂದು ಈಜು ಬಾರದವನ ನದಿಯಲ್ಲಿ ಧುಮುಕಿದರೆ ಸುಳಿಯಲ್ಲಿ ಸಿಕ್ಕು ಸಾಯುವನೇ ವಿನಃ ಈಜಿ ದಡವನ್ನಂತೂ ಎಂದು ಸೇರಲಾರ. ಈ ಧನರಾಜನನ್ನು ಕೆಳಗೆ ಬದಿಗೆ ಉಳಿಯುವ ಶಕ್ತಿ ಇನ್ನು ಇಲ್ಲಿ ಯಾವ ಗಂಡಸಿರುವುದಿಲ್ಲ. ಈ ಧನಿಕ ಧನರಾಜನಿಗೆ ತುರು ಕೇಳಿದರೆ ಹಳ್ಳಿಯಿಂದ ಡೆಲ್ಲಿಯವರೆಗೂ ಇಡೀ ಸರ್ಕಾರವೇ ಘಾದನೆ ನಡಗುತ್ತಿರುವಾಗ ಅಂಥದ್ದರಲ್ಲಿ ನೀನು ಅವನ ಕಲೆ ಈ ಕೆರಳಿದ ಸಿಂಹಕ್ಕೆ. ಹಾಜಯ, ಹೊತ್ತು ಹೋದ ನಿನ್ನ ತಂದೆ ನನ್ನಂತರಂಗದಲ್ಲಿ ಒತ್ತಿಸಿದ ವೈರತ್ವದ ಬೆಂಕಿ ಅದು ನಿನ್ನ ಮನೆತನವನ್ನೇ ಸುಟ್ಟು ಭಸ್ಮ ಮಾಡದೆ ಬಿಡಲಾರದು. ಈ ಕಲಿಯುಗದ ಕಾಲ ಭೈರವನನ್ನು ಎದುರಾಗಿಕೊಂಡರೆ ಭೂಮಿಯ ಮೇಲೆ ಬದುಕುವುದು ಸಾಧ್ಯವೇ ಇಲ್ಲ. ಪ್ರಸಿದ್ಧ ಡಕಾಯಿತರಾದ ಪೃಥ್ವಿರಾಜ್ ಹಾಗೂ ರೌಡಿ ರಾಜರನ್ನು ನನ್ನ ಬಲಗೈ ಭಟ್ಟರನ್ನಾಗಿ ಮಾಡಿಕೊಂಡು ನನ್ನೆಲ್ಲ ವ್ಯವಹಾರಗಳನ್ನು ಸುಲಭವನ್ನಾಗಿ ಮಾಡಿಕೊಂಡೆ. ಇನ್ನು ನಿಮ್ಮನ್ನು ಬೇಟೆಯಾಡದೆ ಬಿಡಲಾರೆ. ಬೇಟೆಯಾಡದಿದ್ದರೆ ಮೇರಾ ನಾಮ್ ಧನ್ರಾಜ್ ನಹಿ ಹೇ. ಸೀತಾಪತಿ, ಸೀತಾಪತಿ, ಇದು ಯಾಕ್ರಿ ಕರೆದ್ರಲ್ಲ? ಈ ಸಣ್ಣವರು ಬರ್ತಾರಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡಕತ್ತಿದ್ರಿ ಅಡಿಗೆನ. ಅಷ್ಟೊಳಗೆ ಕರೆದ್ರಲ್ರಿ ಯಾಕ್ರಿ? ಓಹೋ, ಮರೆತೇ ಬಿಟ್ಟಿದ್ದೀ ಹಾಳಾದ ವ್ಯವಹಾರದ. ನೋಡು, ಮೊದಲೇ ಸೌಂದರ್ಯ ಕೋಪದ ಸ್ವಭಾವದವರು. ನಾನು ಈಗಲೇ ರೆಡಿಯಾಗಿ ಬರುತ್ತೇನೆ. ಮೊದಲು ನೀನು ಬಸ್ ಸ್ಟ್ಯಾಂಡಿಗೆ ಹೋಗಿ ಅವಳನ್ನು ಸ್ವಾಗತಿಸು, ತಿಳಿಯುತ್ತೆ? ಆಯ್ತ್ರಿ ಆಯ್ತ್ರಿ. ಅಲ್ರಿ ಜನರ, ಈಗ ಇಲ್ಲಿ ಎಲ್ಲ ಪಾರ್ಟಿ ಗಿಟ್ಟಿ ಎಲ್ಲ ಇಟ್ಕೊಂಡ್ ಕುತ್ಕೊಂಡೇನಲ್ಲ, ಸಣ್ಣವರು ಬರ್ತಾರಂತ ಬಂದಿಲ್ಲ. ಇಬ್ರು ನೋಡಿದ್ರಂದ್ರ ಇಬ್ರನ್ನ ಯಾವ್ದಾರು ತಗೊಂಡ್ಬಿಡ್ತಾರಂತ ಗೊತ್ತಿಲ್ಲ. ನೋಡು ಸೀತಾಪತಿ, ಬಂದಿರಲಿ ಅವಳು. ಬಂದಿದ್ದರೂ ಕೂಡ ಇದು ಒಂದು ಸಾರಿ ಪಾರ್ಟಿಯನ್ನು ಕ್ಯಾನ್ಸಲ್ ಮಾಡಿಬಿಡು. ಅವಳ ಪಾರ್ಟಿ ಮುಗಿಸುವುದರೊಳಗಾಗಿ ಸೌಂದರ್ಯ ಮನೆಗೆ ಬಂದರೆ
ಆಗ ಬಾರದ ಅನಾಹುತಗಳಾಗುತ್ತವೆ. ತಿಳಿಯಿತೆ? ಆಯ್ತು ಆಯ್ತು. ಆದಷ್ಟು ಬೇಗನೆ ಬಸ್ ಸ್ಟ್ಯಾಂಡಿಗೆ ಹೋಗು. ಹೋಯ್ ಕರ್ಕೊಂಡ್ ಹೋಗು. ಹೋಗಲೇ ಮಗನ ಹೋಗ. ಆಕಿ ಬರ್ತಾಳಂತ ನಾನು ಹೋಗಿ ಕರ್ಕೊಂಬರ್ಬೇಕಂತ ಸಣ್ಣ ಗಂಡಸರ್ ನಾ ಚಕ್ಕಿ ಬರ್ದು ಐ ಲವ್ ಯು ಅನ್ನಂಗದ ಆಕಿಗೆ ನಮ್ಮ ಮನೆ ಗೊತ್ತಿರಕ್ಕ ಹೋಗಿ ಕರ್ಕೊಂಬರ್ಬೇಕಂತ ಮತ್ತೆ ಮ್ಯಾಲ ಸ್ವಾಗತ ಮಾಡ್ಬೇಕಂತ ಅಂದಾಗ ದೊಡ್ಡ ಮಿನಿಸ್ಟರ್ ಮಗಳು ನೋಡ ಮಾಡಾಕ ನಮ್ ಇಂಡಿಯಾ ಎಷ್ಟು ಹಿಂದೆ ಹೋಗತ್ರಿ ಅಪ್ಪ. ಕೆಲಸದ ಖರ್ಚು ಮಾಡ್ತಾರ್ರಿ ದೊಡ್ಡವ್ರ ಮಕ್ಕಳು. ಅವ್ರಿಗೇನು ಚಿಂತೆ, ಕೆಲಸ ಮಾಡಾರ ನಾವು, ಮಜಾ ಮಾಡ ಅವ್ರು. ಹೋಗ್ಲಿ ಬಿಡ್ರಿ, ಬಡವ್ರನ್ನ ನೋಯಿಸಿದ್ರ ಭಾಳ ಜನ ಉಳಿಗಲ್ರಿ. ಒಂದಿನ ಹಾಳಾಗ್ಬೇಕಾತ. ಬೇಕಾದಂತ ಶ್ರೀಮಂತಿಗಿದ್ರ ಸಕ್ರಿ ಚಾ ಕುಡಿದ್ರ ಸಾಯಂತ ಪರಿಸ್ಥಿತಿ ತಂದಿರ್ತಾನ್ರಿ ದೇವ್ರ ಇವ್ರಿಗೆ. ಹೋಗ್ಲಿ ಬಿಡ್ರಿ, ನಮಗೆ ಎತ್ತಕೈತ ನಮ್ದು ಏಟ್ ಹತ್ತಿದ್ರು ಲೆಕ್ಕ ಪತ್ರ ಬಡ್ಡಿ ಲೆಕ್ಕ ಮಾಡೋದು ದನ್ಯಾರ ಕೈ ಒಪ್ಸೋ ಅಷ್ಟ ಕೆಲಸ. ಹೋಗ್ಲಿ ಬಿಡ್ರಿ. ಅವನವನ ನನ್ನ ಮಗಳು ಉಳ್ಳಿದ ಮಂಡಲಕ್ಕೆ ಹೋಗಿ ನಮ್ಮ ಎಮ್ಮೆ ಮಿಡಿಸ್ಕೊಂಡ್ ಬರ್ತಂತ ಓದಾಕಿ ಇನ್ನೂ ಬರಲಿಲ್ಲಲ್ಲ. ಅವು ಏನು ಒಂದೇ ಮೀಟಿಂಗು, ಯಾರು ಬರ್ಲಿಲ್ಲ, ಹೊರ ಮೀಟಿಂಗು, ಹೊರ ಮೀಟಿಂಗು. ಇರ್ಲಿ ಇದು ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟತ್ತ. ನಾನು ಹೋಗಿ ಮನೆಗೆ ಹೋಗಿ ನೋಡ್ತೀನಿ. ಬಂದ್ರ ಸರಿ ಆತ, ಬರ್ಲಿಲ್ಲ ಅಂದ್ರ ಆ ಮಗನ ಉಳಿಸಾಡುವ ನನ್ನ ಮಗಳು ಕರ್ಕೊಂಬರ್ತೀನಿ. ಬರ್ತೀನಿ ಹೋಗಿ ಮತ್ತೆ ಹುಡ್ಕೊಂಡು ಕರ್ಕೊಂಬರ್ತೀನಿ.